कोशमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते। नैवास्ति प्रतिपक्षयुक्तिरतुलं शुद्धं प्रमाणं समे। भूयात् तत्त्वविनिर्णयाय भगवान् आनन्दतीर्थो मुनिः। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। रमानिवासोचितवासभूमिः सन्न्यायरत्नावलिजन्मभूमिः। वैराग्यभाग्यो मम पद्मनाभतीर्थामृताब्धिर्भवताद्विभूत्यै। पदवाक्यप्रमाणज्ञानप्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम। श्रीमदानन्दतीर्थार्यसन्मनः सरसी भुवि अनुव्याख्याननलिने चञ्चरीकति मे मनः। न शब्दाब्धो गाढा न च निगमचर्चा सुचतुरा न च न्याये प्रौढा न च विदितवेद्या अपि वयम् परं श्रीमत्पूर्णप्रमतिगुरुकारुण्यसरणिम् प्रपन्ना मान्या स्मः किमपि च वदन्तोऽपि महताम्। ओम अथातो ब्रह्मजिज्ञासा ओम जन्माद्यस्य यतः ओम अन्यथा श्रुतियुक्त्यादि प्रमाणैश्च सहैव तु अकस्माद्विनिवृत्तिस्तु किं विश्वस्य न शङ्कते। ಈ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ಎರಡು ರೀತಿ ಅರ್ಥ ವಿವರಣೆಯನ್ನು ಮಾಡ್ತಾ ನಮಗೆ ಚಿಂತನೆಗೆ ಬೀಳ್ತಾ ಇದ್ದಾರೆ. ಈ ಅನುವ್ಯಾಖ್ಯಾನದ ವಿವರಣೆ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈಗ ಅಂತೂ ಭಗವತ್ಪಾದರು ಪ್ರಪಂಚ ಸುಳ್ಳು ಅಂತ ಹೇಳುವವರ ಮೇಲೆ ಈ ಥರದೊಂದು ದೋಷ ಬರ್ತದೆ ಅಂತ ಆಪಾದನೆ ಮಾಡಿದ್ದನ್ನ ಈ ಅನುವ್ಯಾಖ್ಯಾನದ ಅರ್ಥವಾಗಿ ವ್ಯಾಖ್ಯಾನ ಮಾಡಿ ತೋರಿಸಿದರು. ಪ್ರಮಾಣ ಸಹಿತವಾಗಿ ಪ್ರಪಂಚ ಅಂತನ್ನೋದು ನಿವೃತ್ತಿ ಆಗಬೇಕಾದೀತು ಅಂತ ತೋರಿಸಿದ್ದನ್ನು ಗಮನಿಸಿದ್ರು. ಅಲ್ಲಿ ಮೂರು ವಿಕಲ್ಪ ಮಾಡಿದ್ದು ನಾವು ನೆನಪಿಟ್ಟುಕೊಳ್ಬೇಕು. ನನು ಪ್ರಾಗಿತೋ ನ ಪ್ರಪಂಚಲಯ ಅಕಸ್ಮಾತ್ ಅಭೂತ್ ತತ್ ಕಥಂ ಉತ್ತರತ್ರಾಪಿ ಸಂಕೇತ. ಈ ರೀತಿ ಒಂದು ಪ್ರಶ್ನೆ. ನೀವು ಪ್ರಪಂಚ ಲಯವು ಅಕಸ್ಮಾತ್ ಆಗಿ ಆಗಲಿ ಅಂತ ಆಪಾದನೆ ಮಾಡ್ತಿದ್ದೀರಿ, ಆದರೆ ಇದಕ್ಕಿಂತ ಪೂರ್ವದಲ್ಲಿ ಪ್ರಪಂಚ ಲಯ ಅಕಸ್ಮಾತ್ ಆಗಿದ್ದು ಎಲ್ಲೂ ಕಂಡಿಲ್ಲ. ಹಾಗಾಗಿ ಅಕಸ್ಮಾತ್ ಪ್ರಪಂಚ ವಿಲಯ ಸ್ಯಾತ್ ಅಂತ ನೀವು ಹೇಗೆ ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ ಅಂತ ಅವರು ನಮ್ಮನ್ನು ಪ್ರಶ್ನಿಸಿದರು. ಅದಕ್ಕೆ ಭಗವತ್ಪಾದರು ಉತ್ತರ ಕೊಡಲಿಕ್ಕೆ ಇತಃ ಪೂರ್ವಂ ಅನ್ನುವಂಥ ಮಾತನ್ನು ಆಡಿದ್ರಂತೆ. ಇದರ ವಿವರಣೆ ಕೊಡುವಾಗ ಟೀಕಾಕೃತ್ಪಾದರು ಮೂರು ವಿಕಲ್ಪ ಮಾಡ್ತಾರೆ. ಕಿಮತ್ರ ಯತ್ ಪೂರ್ವಂ ನ ಅಭೂತ್ ಉತ್ತರತ್ರಾಪಿ ನ ಭವಿಷ್ಯತಿ ಇತಿ ವ್ಯಾಪ್ತಿ ಕಿಂವಾ ಯತ್ ಪೂರ್ವಂ ನ ನಿರ್ಹೇತುಕಂ ವಿನಷ್ಟಂ ನ ತದುತ್ತರತ್ರಾಪಿ ಇತಿ ತಥಾ ವಿನಾಶವತ್ ಇತಿ ಅಂತ ಎರಡನೇ ವಿಕಲ್ಪ. ಮೂರನೆಯದ್ದು ಯದ್ವಾ ಯನ್ ನಿರ್ಹೇತುಕಂ ನ ತದ್ ಭವಿಷ್ಯತಿ ಯನ್ ನಿರ್ಹೇತುಕಂ ನ ತದ್ ಭವಿಷ್ಯತಿ ಇತಿ ವ್ಯಾಪ್ತಿ ಅಂತ ಮೂರು ವಿಕಲ್ಪ ಮಾಡಿದರು. ಈ ವಿಕಲ್ಪಕ್ಕೆ ಉತ್ತರ ಕೊಡಲಿಕ್ಕೆ ಅವರಿಗೆ ಕಷ್ಟವಾಯಿತು. ಯಾಕೆ ಮೊದಲನೇ ವಿಕಲ್ಪ ಯತ್ ಪೂರ್ವಂ ನ ಅಭೂತ್ ತದ್ ಉತ್ತರತ್ರಾಪಿ ನ ಭವಿಷ್ಯತಿ ಅಂತನೋ ಅಭಿಪ್ರಾಯ ನಿಮ್ದದನ, ಆ ರೀತಿ ವ್ಯಾಪ್ತಿ ಇಟ್ಟುಕೊಂಡು ಹೇಳ್ತಿದ್ದೀರಾ ಅಂತ ಕೇಳಿದರು.
ಆದರೆ ಅವರು ಮೊದಲನೇ ವಿಕಲ್ಪ ಒಪ್ಪಿಕೊಳ್ಳಿಕ್ಕೆ ಬರಲ್ಲ. ಆ ವಿಕಲ್ಪದಲ್ಲಿ ಮೊದಲನೇ ವಿಕಲ್ಪದಲ್ಲಿ ಬಹಳ ಯೋಚನೆ ಮಾಡಬೇಕಾದ ಅಂಶ. ಸಹಜವಾಗಿ ಹೇಳೋದಾದ್ರೆ ಆಚಾರ್ಯ ಕೇಳಿದ್ದಿಷ್ಟೇ, ಪೂರ್ವದಲ್ಲಿ ಯಾವುದು ಇರಲಿಲ್ವೋ ಉತ್ತರದಲ್ಲಿಯೂ ಅದು ಇರಲ್ಲ, ಇಷ್ಟೇ ನಿಮ್ಮ ವ್ಯಾಪ್ತಿ ಅಭಿಪ್ರಾಯ, ಇಷ್ಟೇ ಇಟ್ಕೊಂಡು ಇಷ್ಟೊಂದು ವ್ಯಾಪ್ತಿ ಇಟ್ಕೊಂಡು ಮಾತನಾಡ್ತೀರಾ ಅಂದ್ರೆ ಪ್ರಾಕ್ ಇತಃ ಪೂರ್ವಂ ಪ್ರಾಕ್ ಇತಃ ಪ್ರಪಂಚಲಯ ನ ಅಭೂತ್ ಅಕಸ್ಮಾತ್ ನ ಅಭೂತ್. ಇದಕ್ಕಿಂತ ಪೂರ್ವದಲ್ಲಿ ಪ್ರಪಂಚಲಯ ಅನ್ನೋದು ಅಕಸ್ಮಾತ್ ಆಗಿ ಆಗಿರಲಿಲ್ಲ, ಹಾಗಾಗಿ ಈಗಲೂ ಕೂಡ ಪ್ರಪಂಚಲಯ ಅನ್ನೋದು ಅಕಸ್ಮಾತ್ ಆಗಿ ಆಗಲ್ಲ, ಅಕಸ್ಮಾತ್ ಆಗಿ ಆಗ್ತದೆ ಅಂತ ಹೇಳಬಾರ್ದು. ಹೀಗೆ ವ್ಯಾಪ್ತಿ ಇಟ್ಕೊಂಡಿದ್ದೀರಾ, ಈ ವ್ಯಾಪ್ತಿ ಸರಿ ಆಗಲ್ಲ, ಈ ನಿಯಮ ಸರಿ ಆಗಲ್ಲ. ಯಾಕೆ ಸರಿ ಆಗಲ್ಲ ಗಮನಿಸ್ರಿ. ಅವರು ಕೊಡುವಂಥ ಅಪೂರ್ವವಾದ ಚಿಂತನೆ ಏನು ಅಂದ್ರೆ, ಸಂಸೃತೇರ್ ಅವಿದ್ಯಾ ನಿವೃತ್ಯಭಾವ ಪ್ರಸಂಗಾತ್, ಸಂಸೃತೆ ನಿವೃತ್ಯಭಾವ ಪ್ರಸಂಗಾತ್ ಅವಿದ್ಯಾಯ ನಿವೃತ್ಯಭಾವ ಪ್ರಸಂಗಾತ್ ಅಂತಂದ್ರು. ಸಂಸಾರ ಇದೆ, ಸಂಸಾರ ನಿವೃತ್ತಿ ಆಗ್ತದೆ ಅಂತ ಅವ್ರಿಗೂ ಕೂಡ ಅಭಿಪ್ರೇತವೇ. ಯತ್ ಪೂರ್ವಂ ನಾಭೂತ್ ತದುತ್ತರತ್ರಾಪಿ ನ ಭವಿಷ್ಯತಿ ಅನ್ನೋ ವ್ಯಾಪ್ತಿ ಒಂದು ವೇಳೆ ನಿಮಗೆ ಅಭಿಪ್ರೇತವಾಗಿದ್ರೆ, ಸಂಸಾರಕ್ಕೆ ನಿವೃತ್ತಿ ಪೂರ್ವಂ ನಾಭೂತ್ ಮೊದಲಾಗಿಲ್ಲ, ಹಾಗಾದ್ರೆ ಮುಂದೂ ಕೂಡ ಸಂಸಾರ ನಿವೃತ್ತಿ ಇಲ್ಲ ಅಂತ ಆಗ್ಬೇಕಾದೀತು. ಹಾಗೆ ಅವಿದ್ಯೆ ಅದಕ್ಕೂ ಪೂರ್ವಂ ನಿವೃತ್ತಿ ನಾಭೂತು, ಮೊದಲು ನಿವೃತ್ತಿ ಆಗಿಲ್ಲ, ಮುಂದೂ ಕೂಡ ಅದಕ್ಕೆ ನಿವೃತ್ತಿ ಆಗದೆ ಹೋಗಬೇಕಾದೀತು. ಹಾಗಾಗಿ ನೀವು ಇಟ್ಟುಕೊಂಡ ವ್ಯಾಪ್ತಿ ಸರಿಯಲ್ಲ ಅಂತ ಇದರಿಂದ ಸ್ಫುಟವಾಗ್ತದೆ. ಇಲ್ಲ, ಆ ಅಭಿಪ್ರಾಯ ಇಲ್ಲ ನಮಗೆ. ಯತ್ ಪೂರ್ವಂ ನ ನಿರ್ಹೇತುಕಂ ವಿನಷ್ಟಂ ನ ತದುತ್ತರತ್ರಾಪಿ ವಿನಾಶ ತಥಾ ತದುತ್ತರತ್ರಾಪಿ ತಥಾ ವಿನಾಶವತ್. ಹೀಗಿಟ್ಟುಕೊಂಡಿದ್ದೇವೆ ನಮ್ಮ ಅಭಿಪ್ರಾಯ ಅಂತ ಅವರದ್ದು. ಯತ್ ಪೂರ್ವಂ ನಿರ್ಹೇತುಕಂ ನ ವಿನಷ್ಟಂ, ನ ನಿರ್ಹೇತುಕಂ ವಿನಷ್ಟಂ ಅಂದ್ರೆ ಅರ್ಥ ಏನು ಗೊತ್ತಾ? ಕಾರಣ ಇಲ್ಲದೆ, ನಿರ್ಹೇತುಕ ಅಂದ್ರೆ ಕಾರಣ ಇಲ್ಲದೆ, ನಿಷ್ಕಾರಣ. ಯಾವುದು ಪೂರ್ವದಲ್ಲಿ ನಿಷ್ಕಾರಣವಾಗಿ ವಿನಷ್ಟವಾಗಿಲ್ವೋ ಅದು ಮುಂದೂ ಕೂಡ ನಿಷ್ಕಾರಣವಾಗಿ ವಿನಾಶ ಉಳ್ಳದ್ದಾಗಲ್ಲ. ಹಾಗಾಗಿ ನೀವು ಅಕಸ್ಮಾತ್ ಪ್ರಳಯ ವಿಲಯವಾಗಲಿ ಅಂತನ್ನುವಂಥ ಆಪಾದನೆಯನ್ನು ನಮ್ಮ ಮೇಲೆ ಮಾಡಬೇಡ್ರಿ ಅಂತ ಅವರಂದ್ರು. ಈ ಎರಡನೇ ವಿಕಲ್ಪಕ್ಕೆ ಆಚಾರ್ಯ ಉತ್ತರ ಕೊಟ್ರು. ನ ದ್ವಿತೀಯ ಸಂಸಾರ ಅನಿವೃತ್ತಿ ಪ್ರಸಂಗಾತ್ ಅಂತ ದೋಷ ಕೊಟ್ರು. ಸಂಸಾರ ಅನಿವೃತ್ತಿ ಪ್ರಸಂಗ ಅಂತನ್ನೋದು ಅವರಿಗೆ ನುಂಗಲಾರದ ತುತ್ತು. ತಥಾಹಿ ಅದನ್ನು ವಿವರಣೆ ಕೊಡ್ತಾರೆ. ಹೇಗೆ ಆಪಾದನೆ ಮಾಡಿದ್ರಿ ನೀವು ನಮ್ಮ ಮೇಲೆ ಅಂತಂದ್ರೆ, ಅವರಿಗೆ ಉತ್ತರ ಕೊಡ್ಬೇಕಾದ್ರೆ ವಿವರಣೆ ಬೇಕಲ್ಲ. ವಿದ್ಯೆ ಅನ್ನೋದೇನಿದೆ, ತತ್ವಜ್ಞಾನ ವಿದ್ಯೆ, ಅದು ಸಂಸಾರ ನಿವೃತ್ತಿಗೆ ಕಾರಣ ಆಗಿರ್ತದೆ ಅಲ್ವಾ? ಹೇಗೆ ಸಂಸಾರ ನಿವೃತ್ತಿ ಕಾರಣ ಅಂತಂದ್ರೆ, ಅವಿದ್ಯೆಯಿಂದ ಸಂಸಾರ ಅನ್ನೋದು ಎಲ್ಲರಿಗೂ ಕೂಡ ಪ್ರಾಪ್ತ ಆದದ್ದು. ಅವಿದ್ಯೆ ಹೋಗಬೇಕಾದ್ರೆ ಅವಿದ್ಯೆಗೆ ವಿರೋಧಿಯಾದ ವಿದ್ಯೆ ಹುಟ್ಟಲೇಬೇಕು ಎಲ್ಲರಲ್ಲೂ ಕೂಡ. ಹಾಗಾಗಿ ವಿದ್ಯೆಯನ್ನು ಸಂಸಾರ ನಿವೃತ್ತಿಗೆ ಕಾರಣ ಅಂತ ವ್ಯವಸ್ಥೆ ಮಾಡ್ತಾರೆ. ಪ್ರಕೃತದಲ್ಲಿ ಏನಾಗಿದೆ, ಆ ವಿದ್ಯೆಯೂ ಕೂಡ ಅವಿದ್ಯಾತ್ಮಕವೇ. ಸಾಪಿ ಅವಿದ್ಯಾತ್ಮಕತ್ವಾತ್ ಸಂಸ್ಕೃತಿರೇವ. ಎಂಥ ವಿಚಿತ್ರ ನೋಡ್ರಿ. ವಿದ್ಯೆಯೂ ಕೂಡ ಬ್ರಹ್ಮನಿಗಿಂತ ಭಿನ್ನ, ಹಾಗಾಗಿ ಅದು ಸಂಸಾರ ರೂಪವೇ ಆಯಿತು, ಅವಿದ್ಯಾತ್ಮಕವೇ ಆಯಿತು ಒಂದರ್ಥದಲ್ಲಿ. ಪ್ರಕೃತಕ್ಕೆ ವಿಚಾರ ಮಾಡ್ರಿ. ನಚ ತಸ್ಯಾಹ ನಿವರ್ತಕಾಂತರಮಸ್ತಿ. ವಿದ್ಯೆ ಅವಿದ್ಯೆಗೆ ನಿವರ್ತಕ ಆಗಿದೆ ನಿಜ, ಆದರೆ ವಿದ್ಯೆಗೆ ನಿವರ್ತಕಾಂತರ, ವಿದ್ಯೆಗೊಂದು ನಿವರ್ತಕ ಅಂತ ಯಾವುದೂ ಬೇರೆ ಇಲ್ಲ ಮತ್ತೊಂದು. ತಥಾಚ ಆಕಸ್ಮಿಕಮಪಿ ನ ನಿವರ್ತತ ಇತ್ಯಂಗೀಕಾರೆ. ಏನ್ ಕೇಳಿದ್ರಿ? ಪ್ರಶ್ನೆ ಕೇಳಿದ್ರಲ್ಲ, ಏನು ಗೋಪಾಲ್ ಭಟ್ ಅವರು? ಆಡಿಯೋ ತುಂಬಾ ಪ್ರಾಬ್ಲಮ್ ಇದೆ. ಹೌದಾ? ಈಗ
ನಾನು ಇನ್ನೊಂದ್ಸಲಿ ಲೆಫ್ಟ್ ಆಗಿ ಬರ್ತದೆ. ಈಗ ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆ ಅಂದ್ಕೊಳ್ತೇನೆ. ಈಗ ನೋಡಿ ವಿಡಿಯೋ ಬರ್ತಿಲ್ಲ. ಬರ್ತಾ ಇದೆ. ವಿಡಿಯೋ ಬರ್ತಾ ಇಲ್ಲ. ಅಲ್ಲ, ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಇರಬೇಕು. ಎಲ್ಲ ಕ್ಲಾರಿಟಿ ಇದೆ, ಬಹಳ ಕ್ಲಾರಿಟಿ ಇದೆ ಇಂಟರ್ನೆಟ್ ಇದೀವಲ್ಲಿ. ಇಲ್ಲಿ ನನ್ನ ಹತ್ರ ಸರಿ. ಓಕೆ ಓಕೆ ಸರಿ. ಈಗ ನೋಡಿ, ನೀವು ಅಭಿಪ್ರಾಯವನ್ನ ಹೇಳುವಾಗ ಏನು ಹೇಳಿದ್ರಿ? ಯತ್ ಪೂರ್ವಂ ನ ನಿವರ್ತಕಂ ವಿನಷ್ಟಂ ತದ್ ಉತ್ತರತ್ರಾಪಿ ತಥಾ ವಿನಾಶವತ್ ಅಂತಂದ್ರಿ. ಹಿಂದೆ ಪೂರ್ವದಲ್ಲಿ ಯಾವುದು ನಿಷ್ಕಾರಣವಾಗಿ ವಿನಷ್ಟವಾಗಿಲ್ವೋ ಅದು ಮುಂದೂ ಕೂಡ ನಿಷ್ಕಾರಣವಾಗಿ ಹಾಗೆ ವಿನಾಶ ಉಳ್ಳದ್ದಾಗಲ್ಲ. ಇದು ಎರಡನೇ ವಿಕಲ್ಪ, ಎ ಬಿ. ಈ ಬಿಗೆ ಉತ್ತರ ಕೊಡುವಾಗ ಆಚಾರ್ಯರು ಏನಂದ್ರು, ಹಾಗಾದ್ರೆ ಸಂಸಾರ ಎಂದೂ ಜೀವನಿಗೆ ನಿವೃತ್ತಿನೇ ಆಗದೆ ಹೋಗ್ಬೇಕಾದೀತು ಅಂತ ಆಪಾದನೆ ಮಾಡಿದ್ರು. ಅಲ್ಲ, ಹೀಗ್ಯಾಕೆ ಆಪಾದನೆ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ವಿವರಣೆ ಕೊಡ್ತಾರೆ ಟೀಕಾಚಾರ್ಯ. ನೋಡಿ, ಸಂಸಾರ ನಾಶಕ್ಕೆ ಕಾರಣ ಯಾವುದು? ತತ್ವಜ್ಞಾನ, ವಿದ್ಯೆ ಅಂತ ಕರೀತಾರೆ. ವಿದ್ಯೆಯು ಸಂಸಾರ ನಿವೃತ್ತಿಗೆ ಹೇತು. ಆ ವಿದ್ಯೆಯನ್ನು ಕೂಡ ನೀವು ಅವಿದ್ಯಾರೂಪ ಅಂತಂದಿದ್ದೀರಿ. ಎಂಥ ಪರಿಸ್ಥಿತಿ ಗಂಭೀರ ಅಂದ್ರೆ, ವಿದ್ಯೆಯು ಅವಿದ್ಯಾರೂಪ ಅವರಲ್ಲಿ. ಆದ್ದರಿಂದ ಅದು ಸಂಸಾರವೇ ಒಂದರ್ಥದಲ್ಲಿ. ಯಾವುದು ಅವಿದ್ಯಾರೂಪವೋ ಅದೆಲ್ಲ ಸಂಸ್ಕೃತಿ ಅಲ್ವಾ, ಸಂಸಾರ ಅಲ್ವಾ? ಅಂಥ ಸಂಸಾರಕ್ಕೆ ಸಂಸಾರಾತ್ಮಕವಾದ ಅವಿದ್ಯಾತ್ಮಕವಾದ ವಿದ್ಯೆಗೆ ನಿವರ್ತಕಾಂತರ ಇಲ್ಲ. ಅಂದ್ರೆ ಅದನ್ನ ನಾಶ ಮಾಡುವ ಮತ್ತೊಂದು ನಿವರ್ತಕ ಇಲ್ಲ. ನೀವು ಗಮನಿಸ್ತಿದ್ದೀರಿ, ಅವಿದ್ಯೆಗೆ ವಿದ್ಯೆ ನಿವರ್ತಕ ಆಗ್ತದೆ, ಆದ್ರೆ ವಿದ್ಯೆಗೆ ನಿವರ್ತಕಾಂತರ ಇಲ್ಲ. ಹಾಗಾದ್ರೆ ವಿದ್ಯೆ ಹೇಗೆ ನಾಶ ಆಗೋದು? ಅವಿದ್ಯಾತ್ಮಕವಾದ ವಿದ್ಯೆ ನಾಶ ಯಾಕೆ ಆಗೋದು? ಆಕಸ್ಮಿಕಮಪಿ ನ ನಿವರ್ತಕ. ನೀವೇ ಹೇಳಿದ್ರಿ ಆಕಸ್ಮಿಕವಾಗಿ ಯಾವುದು ನಿವೃತ್ತಿ ಆಗಲ್ಲ ಅಂತ. ಈಗ ತಾನೇ ಹೇಳಿದ್ರಲ್ಲ ನಮಗೆ, ಕಾರಣದಿಂದನೇ ಆಗಲ್ಲ. ನಿಷ್ಕಾರಣವಾಗಿ ಆಗಲ್ಲ ಅಂತ ಅಂದ್ಬಿಟ್ರೆ ಹಾಗಾದ್ರೆ ವಿದ್ಯೆ ನಿವೃತ್ತಿ ಆಗಲ್ಲ ಅಂತ ಆಯ್ತು. ವಿದ್ಯೆ ನಿವೃತ್ತಿ ಆಗದೆ ಹೋದ್ರೆ ಸಂಸಾರ ಯಾವಾಗಲೂ ಇರ್ತದೆ ಅಂತ ಹೇಳೇ ತಾನೇ ಅಭಿಪ್ರಾಯ. ಮತ್ತೆ ನೋಡ್ರಿ, ನಿವರ್ತಕ ಆಕಸ್ಮಿಕಮಪಿ ನ ನಿವರ್ತತೆ ಇತ್ಯಂಗೀಕಾರೆ ನೋ ಸಂಸ್ಕೃತೇರ್ ಗತಿ. ಗತಿ ಅಂದ್ರೆ ನಿವೃತ್ತಿ ಅಂತ ಅರ್ಥ. ಹಾಗಾದ್ರೆ ವಿದ್ಯಾ ಅನ್ನುವ ಅವಿದ್ಯಾತ್ಮಕವಾದ ಸಂಸಾರ ರೂಪವಾದ ನಿವರ್ತಕ ಇಲ್ಲದೇನೆ ಹಾಗೆ ಉಳಿದು ಬಿಡುತ್ತದೆ ಅಂದ್ರೆ ಸಂಸಾರ ಉಳಿತದೆ ಅಂತ ಆಯ್ತು ಅವಾಗ ಎಲ್ಲರಿಗೂ ಯಾವಾಗ್ಲೂ. ಇದನ್ನ ಟೀಕಾಕೃತ್ಪಾದ್ರ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ವಿದ್ಯಾ ಅವಿದ್ಯೆ ಎರಡು ವಿರುದ್ಧ ಆದಾಗ ಅದನ್ನ ಹೆಂಗ ಒಂದೇ ಅಂತಾರೆ? ನೋಡ್ರಿ, ಎಷ್ಟು ವಿಚಿತ್ರ ಇದೆ. ಒಳ್ಳೆ ಪ್ರಶ್ನೆ. ವಿದ್ಯೆಯು ತತ್ವಜ್ಞಾನ ರೂಪ, ಅವಿದ್ಯೆ ಅಜ್ಞಾನ ರೂಪ, ಅವೆರಡೂ ವಿರುದ್ಧವಾಗಿವೆ. ಅದನ್ನು ಹೇಗೆ ಟೀಕಾಕೃತ್ಪಾದ್ರು ಒಂದು ಅಂತ ಹೇಳಿದ್ರು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಅವರಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಬ್ರಹ್ಮನಿಗಿಂತ ಭಿನ್ನವಾದದ್ದು ಎಲ್ಲವೂ ಸುಳ್ಳು ಅಂತನ್ನೋದು ಅವರ ಅಭಿಪ್ರಾಯ. ಬ್ರಹ್ಮನಿಗಿಂತ ವಿರುದ್ಧವಾದದ್ದು, ಬ್ರಹ್ಮನಿಗಿಂತ ಭಿನ್ನವಾದದ್ರಲ್ಲಿ ಅವಿದ್ಯೆ ಹೇಗೆ ಸೇರ್ತದೋ ಹಾಗೆ ವಿದ್ಯೆಯೂ ಸೇರ್ತದೆ ಅಂತ ಹೇಳಿ ಹೇಳ್ತಾರೆ. ಬ್ರಹ್ಮಜ್ಞಾನ ಬರೋದು ಹೇಗೆ? ವಿಚಾರ ಮಾಡಿ. ಬ್ರಹ್ಮಜ್ಞಾನ ಅನ್ನೋದು ಬ್ರಹ್ಮಸ್ವರೂಪ ಅಲ್ಲ. ಬ್ರಹ್ಮಜ್ಞಾನ ಅಂದ್ರು ವಿದ್ಯೆ ಅಂದ್ರು ತತ್ವಜ್ಞಾನ ಅಂದ್ರು ಒಂದೇ ಅಲ್ವಾ? ಈಗ ಶಬ್ದ ಬೇರೆ ಬೇರೆ ಅಷ್ಟೇ. ಬ್ರಹ್ಮಜ್ಞಾನ ಬ್ರಹ್ಮ ವಿಷಯಕ ಜ್ಞಾನ, ಬ್ರಹ್ಮವಿದ್ಯೆ ಬ್ರಹ್ಮ ವಿಷಯಕ ವಿದ್ಯೆ, ತತ್ವಜ್ಞಾನ ಬ್ರಹ್ಮ ವಿಷಯಕ ವಿದ್ಯೆ, ಎಲ್ಲವೂ ಒಂದೇ. ವಿದ್ಯೆಯನ್ನೇ ಶಬ್ದೋತ್ತರದಿಂದ ಆಡ್ತಾ ಇದ್ದೇವೆ ಅಷ್ಟೇ. ಬ್ರಹ್ಮ ವಿದ್ಯೆ ಬೇರೆ ಹೇಳ್ತಾರೆ. ಬ್ರಹ್ಮ ಬೇರೆ, ಬ್ರಹ್ಮ ಬೇರೆ, ಬ್ರಹ್ಮ ವಿದ್ಯೆ ಬೇರೆ. ಆದ್ರೆ ಆ ವಿದ್ಯೆಯೂ ಕೂಡ ಅವಿದ್ಯೆಯನ್ನ ನಾಶ ಮಾಡ್ತದೆ. ಅವಿದ್ಯೆಯನ್ನ ಏನ್ ಮಾಡ್ತದೆ? ಅದು ನಾಶ ಮಾಡ್ತದೆ. ಆದ್ರೆ ಸಮಸ್ಯೆ ಏನು ಅಂದ್ರೆ, ಅವಿದ್ಯೆ ನಾಶ ಮಾಡೋದಾದ್ರೂ
ಒಂದು ವಿಚಿತ್ರ ಸಮಸ್ಯೆ ಅಲ್ಲಿ ನಮಗೆ ಒದಗೋದು ಅಂದ್ರೆ ಅವಿದ್ಯೆ ನಾಶ ಆದರೂ ಕೂಡ ಅದು ಅವಿದ್ಯಾತ್ಮಕವಾಗಿರ್ತದೆ ವಿದ್ಯೆ ಅನ್ನೋದು. ಯಾಕೆಂದ್ರೆ ಬ್ರಹ್ಮನಿಗಿಂತ ಭಿನ್ನವಾದ್ರಿಂದ. ಯಾವುದು ಬ್ರಹ್ಮನಿಗಿಂತ ಭಿನ್ನವಾಗ್ತದೋ ಅದು ಅವಿದ್ಯಾತ್ಮಕವಾಗಿ ಬಿಡ್ತದೆ. ಯಾಕೆಂದ್ರೆ ಬ್ರಹ್ಮನಿಗಿಂತ ಭಿನ್ನವಾಗಿ ಸುಳ್ಳು ಅಂತ ಹೇಳ್ಬೇಕಾದ್ರೆ ಸುಳ್ಳು ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವವರು ಅವರು ಹೇಗೆ ಮಾಡ್ತಾರೆ ಅಂದ್ರೆ, ಒಂದಾ ಅಜ್ಞಾನ ರೂಪವಾಗಿದೆ ಆದ್ರಿಂದ ಸುಳ್ಳು ಅಂತಾರೆ, ಅಜ್ಞಾನದ ಕಾರ್ಯವಾಗಿದೆ ಆದ್ರಿಂದ ಸುಳ್ಳು ಅನ್ಬೇಕಾಗ್ತದೆ. ಸುಮ್ನೆ ಸುಳ್ಳಾಗಿ ಬರೀ ಬ್ರಹ್ಮನಿಗಿಂತ ಭಿನ್ನ ಆದ್ರಿಂದ ಸುಳ್ಳು ಅನ್ನಲ್ಲ ಅವರು. ಬ್ರಹ್ಮನಿಗಿಂತ ಭಿನ್ನ ಅಂತಾಗಿ ಅವಿದ್ಯೆ ಕಾರ್ಯವೋ ಅವಿದ್ಯಾ ರೂಪವೋ ಆದ್ರೆ ಸುಳ್ಳಂತದ್ದು. ಇದು ಅವರ ಎಕ್ಸ್ಪ್ಲನೇಷನ್ ಇದೆ. ಬ್ರಹ್ಮನಿಗಿಂತ ಭಿನ್ನವಾದ ವಸ್ತು ಇನ್ನೊಂದು ಇದೆ ಅಂತ ಒಪ್ಪುತ್ತಾರೆ. ಹಾ, ಇದೆ ಅಂತಂದ್ರೆ ಸತ್ಯವಾಗಿದೆ ಅಲ್ಲ, ಸತ್ಯವಾಗಿದೆ ಅಂತ ಒಪ್ಪಲ್ಲ ಅಷ್ಟೆ. ಅವಿದ್ಯಾ ರೂಪವಾಗಿದೆ. ಹಾ, ಒಂದಾ ಅವಿದ್ಯಾ ರೂಪವಾಗಿರ್ತದೆ, ಒಂದಾ ಅವಿದ್ಯಾ ಕಾರ್ಯವಾಗಿರ್ತದೆ. ಅವಿದ್ಯಾ ಕಾರ್ಯವಾಗಿರೋದಕ್ಕೂ ಅವಿದ್ಯಾ ರೂಪವಾಗಿರೋದಕ್ಕೂ ವ್ಯತ್ಯಾಸ ಇಲ್ವಾ? ಹಾ, ಅದರಲ್ಲಿ ನೋಡಿ, ಪ್ರಪಂಚ ಎಲ್ಲ ಅವಿದ್ಯಾ ಕಾರ್ಯ, ವಿದ್ಯೆ ಅವಿದ್ಯಾತ್ಮಕ. ಯಾಕೆಂದ್ರೆ ಒಂದು ವೇಳೆ ಅವಿದ್ಯಾತ್ಮಕತೆಯನ್ನ ವಿದ್ಯೆಗೆ ಒಪ್ಪದೇ ಹೋದ್ರೆ ಬ್ರಹ್ಮನಿಗಿಂತ ಭಿನ್ನವಾಗಿ ಸತ್ಯ ಆಗ್ಬೇಕಾಗ್ತದೆ. ಬ್ರಹ್ಮನಿಗಿಂತ ನೀವೇ ವಿಚಾರ ಮಾಡಿ, ಬ್ರಹ್ಮನಿಗಿಂತ ಭಿನ್ನವಾದದ್ದು ಸುಳ್ಳೇ ಅಂತನೋ ಆಲ್ರೆಡಿ ಕಾನ್ಸೆಪ್ಟ್ ಅನ್ನ ಬಿಲ್ಟ್ ಮಾಡ್ಲಿಕ್ಕೆ ಹೊರಟಾಗ ಬ್ರಹ್ಮನಿಗಿಂತ ಭಿನ್ನವಾಗಿ ಸುಳ್ಳುತನವನ್ನ ಅದರಲ್ಲಿ ತೋರಿಸ್ಲಿಕ್ಕೆ ಅವಿದ್ಯಾ ರೂಪತೆ ಆದ್ರೂ ಒಪ್ಪಬೇಕು, ಅವಿದ್ಯಾ ಜನ್ಯ ಅಂತ ಆದ್ರೂ ಒಪ್ಪಬೇಕು. ಸಮಸ್ಯೆ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಅದಕ್ಕೋಸ್ಕರ ಆ ಮಾತಾಡಿದ್ರು ಟೀಕಾಕೃತ್ಪಾದ. ಅದು ಅವಿದ್ಯಾತ್ಮಕವಾಯ್ತು, ಸಂಸಾರ ರೂಪವೇ ಆಗಿಬಿಡ್ತು. ಹಾಗಾದ್ರೆ ವಿದ್ಯೆ ಅನ್ನೋದನ್ನ ನಿವೃತ್ತಿ ಮಾಡ್ಲಿಕ್ಕೆ ಒಂದು ಇಲ್ಲ, ಇನ್ನೊಂದು ವಸ್ತು ವಿದ್ಯಾ ನಿವರ್ತಕ ಇಲ್ಲ. ನಿವರ್ತಕಾಂತರ ಇಲ್ಲದೆ ಇದ್ದಾಗ ವಿದ್ಯಾ ಅನ್ನೋದು ಅವಿದ್ಯಾತ್ಮಕವಾಗಿ ಹಾಗೆ ಉಳ್ಕೊಂಡ್ಬಿಟ್ರೆ ಮತ್ತೆ ಸಂಸಾರ ಲಯವೇ ಇಲ್ಲ ಅಂತ ಆಯ್ತಲ್ಲ. ಸಂಸಾರ ನಿವೃತ್ತಿ ಹೇಗೆ ಹೇಳ್ತೀರಿ? ನಿಮ್ಮಲ್ಲಿ ಮೋಕ್ಷ ಅಂದ್ರೆ ಸಂಸಾರ ನಿವೃತ್ತಿ ಆಗ್ಬೇಕು. ಸಂಸಾರ ನಿವೃತ್ತಿ ಆಗ್ಲಿಲ್ಲ, ಸಂಸಾರ ಅನುವೃತ್ತಿ ಆಯ್ತು, ನಿವೃತ್ತಿ ಆಗ್ಲಿಲ್ಲ. ಇದು ಆಚಾರ್ಯರು ಅವ್ರ ಮೇಲೆ ಕೊಟ್ಟಂತಹ ಆಪಾದನೆ. ಅದಕ್ಕೆ ಅವ್ರ ಬುದ್ಧಿವಂತಿಕೆ ಉತ್ತರ ಕೊಡ್ಲಿಕ್ಕೆ ಬಂದ್ರು. ನಿವರ್ತಕ ಇಲ್ಲದೆ ಇದ್ರೆ ಬೇಡ, ವಿದ್ಯೆ ತಾನಾಗೆ ನಿವೃತ್ತಿ ಆಗ್ತದೆ ಅಂದ್ರೆ ಅವರು ನೋಡಿ, ವಿದ್ಯಾ ಸ್ವಯಮೇವ ಸ್ವನಿವೃತ್ತಿ ಹೇತು ಅವಿದ್ಯಾ ಮಾತ್ರ ವಿರೋಧಿತ್ವಾತ್. ನೋಡಿ, ವಿದ್ಯೆಯು ತಾನೇ ತನ್ನ ನಿವೃತ್ತಿಗೆ ಕಾರಣವಾಗಿರುತ್ತದೆ, ಅವಿದ್ಯಾ ಮಾತ್ರಕ್ಕೆ ಅದು ವಿರೋಧಿ ಆದದ್ರಿಂದ. ಅವಿದ್ಯಾ ಮಾತ್ರಕ್ಕೆ ಯಾವುದು ವಿರೋಧಿಯಾಗಿರ್ತದೋ ಅದು ತಾನಾಗೆ ನಿವೃತ್ತಿ ಹೊಂದ್ಬಿಡ್ತದೆ. ಹಾಗಾಗಿ ಸಂಸಾರ ನಿವೃತ್ತಿ ಮುಂದುವರಿಲಿ ಅಂತ, ಸಂಸಾರ ನಿವೃತ್ತಿ ಆಗದೆ ಹೋಗ್ಲಿ ಅಂತ ನೀವು ಆಪಾದನೆ ಮಾಡಬೇಡ್ರಿ ಅಂತ ನಮ್ಮ ಮೇಲೆ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಏವಂ ತರ್ಹಿ ಪ್ರಪಂಚೋಪಿ ಉತ್ತರಕ್ಷಣೆ ಸ್ವಯಮೇವ ನಿವರ್ತಿಷ್ಯತ ಇತಿ ಶಂಕಾ ಸ್ಯಾತ್. ನೋಡಿದ್ರ, ನೀವೇ ಹೇಳಿಕೊಟ್ರಿ, ಅವಿದ್ಯಾತ್ಮಕವಾದ ವಿದ್ಯೆಯು ತನ್ನ ನಾಶಕ್ಕೆ ತಾನೇ ನಿವರ್ತಕ ಅಂತ ಅನಿಸ್ಕೊಳ್ತದೆ ಅಂತಾದ್ರೆ ಪ್ರಪಂಚವೂ ಕೂಡ ಅವಿದ್ಯಾ ಕಾರ್ಯವಾದ ಪ್ರಪಂಚ ನಿಮ್ಮ ಪ್ರಕಾರ ಅವಿದ್ಯಾ ಕಾರ್ಯ, ಇದು ಉತ್ತರ ಕ್ಷಣದಲ್ಲಿ ತಾನೇ ನಿವೃತ್ತಿ ಆಗ್ತದೆ ಅಂತ ಯಾಕೆ ಅನ್ಬಾರ್ದು? ಇದಕ್ಕೊಂದು ಪ್ರತ್ಯೇಕ ನಿವರ್ತಾಕಾಂತರವನ್ನು ಯಾಕೆ ಒಪ್ಪಬೇಕು? ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾವು ಹೇಳಿದ್ವಿ, ಹಾಗಾದ್ರೆ ಪ್ರಪಂಚ ಲಯವು ಆಕಸ್ಮಿಕವಾಗಲಿ ಅಂತ ನಾವು ಆಪಾದನೆ ಮಾಡಿದ್ವಿ ನಿಮ್ಮ ಮೇಲೆ. ಹೇಗೆ ವಿದ್ಯೆ ನಿವೃತ್ತಿಯ ಬಗ್ಗೆ ನೀವು ತಾನೇ ನಿವರ್ತಕ ಅಂತ ವಿವರಣೆ ಕೊಡ್ತೀರಿ, ಹಾಗೆ ಪ್ರಪಂಚ ನಿವೃತ್ತಿಯು ಕೂಡ ತಾನೇ ತನ್ನನ್ನು ನಿವೃತ್ತಿ ಮಾಡ್ಕೊಳ್ತದೆ ಅಂತ ಹೇಳ್ಬಿಡಿ. ಅವಿದ್ಯೆಯ ತನಕ ಯಾಕೆ ಹೋಗ್ಬೇಕು? ವಿದ್ಯೆಯ ಬಗ್ಗೆ ಹೇಳಿದ್ರಲ್ಲ ನೀವು, ಸರಿಯಾಗಿ ಅರ್ಥ ಆಯ್ತು. ನಿವರ್ತಕ ಆಗಿ ತನ್ನನ್ನು ತಾನೇ ನಿವೃತ್ತಿ ಮಾಡ್ಕೋತದೆ ಅಂತ ಹೇಳ್ಬಿಡಿ. ವಿದ್ಯೆಯ ತನಕ ಯಾಕೆ ಅನುಧಾವನೆ ಮಾಡ್ತೀರಿ? ಅವಿದ್ಯಾ ಅಜ್ಞಾನ ಎರಡು ಒಂದೇ. ಹಾ, ಒಂದೇ ಒಂದೇ ಒಂದೇ, ಕರೆಕ್ಟ್. ಶಬ್ದ ಬೇರೆ ಅಷ್ಟೆ.
ಒಂದೇ ವಸ್ತು. ಅವಿದ್ಯೆಯನ್ನೇ ಅಜ್ಞಾನ ಅಂತಿರ್ತಾರೆ, ಅಜ್ಞಾನವನ್ನೇ ಅವಿದ್ಯೆ ಅಂತಿರ್ತಾರೆ. ಅದಕ್ಕೆ ತಿರ್ಗಾ ಬ್ರಹ್ಮನೇ ಒಡೆಯನ. ಅದಕ್ಕೆ ಒಡೆ ಯಾರು ಅಂತ ಇನ್ನೂ ಡಿಸೈಡ್ ಮಾಡೋದು ಕಷ್ಟ ಆಗಿದೆ ಅವ್ರ ಫಿಲಾಸಫಿಯಲ್ಲಿ. ಸಮಸ್ಯೆ ಆಗಿದೆ ಪಾಪ. ಯಾಕಂದ್ರೆ ಅದನ್ನು ಜೀವನಿಗೆ ಅನ್ಲಿಕ್ಕೂ ಕಷ್ಟ ಆಗಿದೆ, ಅದನ್ನ ಬ್ರಹ್ಮ ಅನ್ಲಿಕ್ಕೆ ಕಷ್ಟ ಆಗಿದೆ. ಯಾಕಂದ್ರೆ ಬ್ರಹ್ಮ ಜೀವನಿಗಿಂತ ಬೇರೆ ಅಲ್ಲ, ಐಕ್ಯ ಪ್ರಾಬ್ಲಮ್ ಆಗುತ್ತೆ. ಜೀವನಿಗಿಂತ ಬೇರೆ ಆಗಿಲ್ಲ. ಹೀಗಾಗಿ ಎಕ್ಸ್ಪ್ಲೇನೇಷನ್ ಬಹಳ ಸಮಸ್ಯೆ ಆಗಿಬಿಟ್ಟಿದೆ ಒಂದಕ್ಕೊಂದಕ್ಕೆ. ಈ ವಿಷಯ ಹಿಂದೆ ಹೇಳಿದ್ದಾರೆ. ಅಜ್ಞಾನಕ್ಕೆ ಒಡೆಯ ಯಾರು ಅನ್ನೋದು ಸಮಸ್ಯೆ ಆಗಿದೆ. ಜೀವ ಬ್ರಹ್ಮ ಒಂದು ಅಂತ ಹೇಳುವ ಅಭಿಪ್ರಾಯ ಇಟ್ಕೊಂಡ್ಬಿಟ್ರೆ ಅಜ್ಞಾನ ಯಾರಿಗೆ ಅನ್ನೋ ಸಮಸ್ಯೆ ಹಿಂದೆ ಪ್ರಸ್ತಾಪ ಆಗಿದೆ, ಮುಂದೂ ಬೇರೆ ಬೇರೆ ಕಡೆ ಪ್ರಸ್ತಾಪ ಆಗ್ತಾ ಇದೆ. ಅಂತೂ ಅವ್ರದನ್ನ ಅಷ್ಟೆಲ್ಲ ಒಪ್ಪಿಕೊಂಡು ಮುಂದೆ ಮಾತಾಡಿದ್ರು ಮುಂದೆ ಸಮಸ್ಯೆ ಇದೆ ಕೂಡಿಸ್ಲಿಕ್ಕೀಗ. ಈಗೇನ್ ಸಮಸ್ಯೆ ಕ್ರಿಯೇಟ್ ಆದದ್ದು ಅಂದ್ರೆ, ಪ್ರಪಂಚವು ಸುಳ್ಳು ಅಂತ ಸಾಧನೆ ಮಾಡುವ ಸಾಹಸ ಇಟ್ಟುಕೊಂಡಾಗ ಈ ಸುಳ್ಳುತನವನ್ನು ಸಾಧನೆ ಮಾಡ್ಲಿಕ್ಕೆ ಹೊರಟವರನ್ನ ಭಗವತ್ಪಾದರು ಸಾಕ್ಷಿ ಅನ್ನೋದು ಪ್ರತಿ ಪ್ರಪಂಚ ವಿಷಯ ಸತ್ಯತಾಗ್ರಾಹಿಯಾದ ಜ್ಞಾನಗಳಲ್ಲಿ ಆತ್ಯಂತಿಕ ಪ್ರಾಮಾಣ್ಯವನ್ನು ಗ್ರಾಸ್ಪ ಮಾಡ್ತದಾದ್ರಿಂದ ಪ್ರಪಂಚ ಸತ್ಯ ಅಂತ ಭಗವತ್ಪಾದರು ಪ್ರೂವ್ ಮಾಡ್ಲಿಕ್ಕೆ ಅವರಿಗೆ ಮಾತನಾಡಿದರೆ. ಅವರು ಹೇಳಿದ್ರು, ಸಾಕ್ಷಿಗೆ ಆತ್ಯಂತಿಕ ಪ್ರಾಮಾಣ್ಯವನ್ನು ಗ್ರಹಿಸುವ ಶಕ್ತಿ ಇಲ್ಲ, ಸಾಕ್ಷಿ ಯಾವಾಗೂ ತಾತ್ಕಾಲಿಕ ಪ್ರಾಮಾಣ್ಯವನ್ನಷ್ಟೇ ಗ್ರಹಿಸ್ತಿರ್ತದೆ. ಆದ್ರಿಂದ ಸತ್ಯತ್ವವೂ ಕೂಡ ಪ್ರಪಂಚಕ್ಕೆ ತಾತ್ಕಾಲಿಕವಾದದ್ದು ಒಪ್ಪಿಕೊಳ್ತೇವೆ ಅಂತ ಅವರು ಪ್ರಸ್ತಾಪ ಮಾಡಿದ್ರು ನಮ್ಮ ಮುಂದೆ. ಹೌದು, ತಾತ್ಕಾಲಿಕ ಅಂದ್ರೆ ಅಷ್ಟಿಟ್ಕೊಂಡಿರ್ಬೇಕು. ಪ್ರೆಸೆಂಟ್ ಸತ್ಯತ್ವ ಅಷ್ಟೇ, ಈಗ ಸತ್ಯ. ಇದನ್ನ ಸಾಕ್ಷಿ ಗ್ರಾಸ್ಪ್ ಮಾಡಿರ್ತದೆ ಸತ್ಯತಾಗ್ರಾಹಿ ಪ್ರತ್ಯಕ್ಷಗಳಲ್ಲಿ ಅಂತ ಅವ್ರ ಅಭಿಪ್ರಾಯ ಇತ್ತು. ಅದಕ್ಕೆ ಆಚಾರ್ಯ ಅವ್ರ ಮೇಲೆ ಪುನಃ ಮತ್ತೊಂದು ದೋಷ ಏನ್ ಕೊಟ್ರು ಅಂದ್ರೆ, ಹಾಗಾದ್ರೆ ಬ್ರಹ್ಮನನ್ನು ಕೂಡ ಗ್ರಹಿಸುವ ಏನ್ ಪ್ರಮಾಣಗಳಿದ್ದಾವಲ್ಲ, ಬ್ರಹ್ಮನನ್ನು ಗ್ರಹಿಸುವ ವೇದ ವಾಕ್ಯ, ಸತ್ಯಂ ಜ್ಞಾನಂ ಇತ್ಯಾದಿ ವಾಕ್ಯ, ಅನುಮಾನ, ಅವುಗಳಲ್ಲಿಯೂ ಕೂಡ ಪ್ರಾಮಾಣ್ಯವನ್ನ ಸಾಕ್ಷಿ ತಾತ್ಕಾಲಿಕವಾದದ್ದನ್ನೇ ಗ್ರಹಿಸ್ತದೆ ಅಂತ ಆಗ್ಬಿಡ್ಲಿ ಅಂತ ಕೇಳಿದ್ರು. ಅವಾಗ ಬ್ರಹ್ಮ ಸತ್ಯತಾ ವಿಚಾರವೂ ಕೂಡ ತಾತ್ಕಾಲಿಕ ಆಯ್ತು ಅಲ್ವಾ? ಬ್ರಹ್ಮ ಸತ್ಯತಾ ಅಂದ್ರೆ ಪ್ರಾಮಾಣ್ಯವನ್ನು ಗ್ರಹಿಸೋದೆಲ್ಲ ಸಾಕ್ಷಿನೇ. ಒಂದು ಕಡೆ ಪ್ರಾಮಾಣ್ಯವನ್ನು ಗ್ರಹಿಸುವಾಗ ಆತ್ಯಂತಿಕವಾದದ್ದನ್ನು ಗ್ರಹಿಸಿರ್ತದೆ, ಪ್ರಪಂಚ ಸತ್ಯತಾಗ್ರಾಹಿ ಜ್ಞಾನ ವಿಷಯಕವಾದ ಪ್ರಾಮಾಣ್ಯವನ್ನು ಮಾತ್ರ ತಾತ್ಕಾಲಿಕವಾಗಿ ಗ್ರಹಿಸಿರ್ತದೆ ಅಂತ ಹಿಂಗ ಆಗ್ಲಿಕ್ಕೆ ಸಾಧ್ಯವಾ? ಹಂಗ ಅಜ್ಞಾನವನ್ನು ಗ್ರಹಿಸೋದಲ್ಲ ಅದು. ಸಾಕ್ಷಿ ಯಾವಾಗಲೂ ಕೂಡ ಆತ್ಯಂತಿಕ ಪ್ರಾಮಾಣ್ಯವನ್ನೇ ಗ್ರಹಿಸ್ತದೆ ಅಂತ ಇಟ್ಕೊಳ್ಬೇಕು. ಅಜ್ಞಾನವನ್ನು ಗ್ರಹಿಸಲ್ಲ ಯಾವತ್ತೂ ಕೂಡ. ಸಾಕ್ಷಿ ಆತ್ಯಂತಿಕ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಅಂತ ಉತ್ತರ ಕೊಟ್ರು. ಅದ್ರ ಮೇಲೆ ಮತ್ತೆ ಚರ್ಚೆ ಹಿಂದಿನ ಪಾಠಗಳಲ್ಲಿ ಬಂದಿದೆ, ಸಾಕ್ಷಿ ಯಾವಾಗಲೂ ಪ್ರಾಮಾಣ್ಯವನ್ನೇ ಸ್ವೀಕರಣೆ ಮಾಡ್ತದೆ. ಅದನ್ನೇ ಅನುವಾದ ಮಾಡ್ತಿದೆ. ಆಮೇಲೆ ಮತ್ತೇನ್ ಮಾಡಿದ್ರು ಅಂದ್ರೆ, ದೃಢವಾಗ್ಲಿ ಅಂತ ಆಗಾಗ ಹಿಂದಿಂದ ಹೇಳ್ತಾ ಇರ್ತೀನಿ. ಆಮೇಲೆ ಏನ್ ಮಾಡಿದ್ರು, ಮತ್ತೆ ಅವ್ರ ಪ್ರಶ್ನೆ ಕೇಳುವಾಗ ಆತ್ಯಂತಿಕವಾದದ್ದನ್ನು ಸಾಕ್ಷಿ ಗ್ರಹಿಸ್ತದೆ ಅಂತನ್ನೋ ವಿಷಯವನ್ನ ಅವರು ಸದ್ಯಕ್ಕೆ ದೂರ ಇಟ್ಟು ಒಂದು ಹೊಸ ರೀತಿ ಮಾರ್ಗ ತಗೊಂಡ್ರು. ಏನು ಅಂದ್ರೆ, ನೀವು ಬ್ರಹ್ಮನ ಬಗ್ಗೆ ನೀವು ತಾತ್ಕಾಲಿಕ ಪ್ರಾಮಾಣ್ಯ, ತಾತ್ಕಾಲಿಕ ಸತ್ಯತ್ವವನ್ನ ಹೇಳಬೇಡ್ರಿ ಅಂದ್ರ ಅವರು. ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮ ನಿವೃತ್ತಿನೇ ಆಗಲ್ಲ ಅಂತ ಶ್ರುತಿ ಪ್ರಮಾಣ ಇದೆ ಅಂತಂದ್ರು. ಶ್ರುತಿ ಪ್ರಮಾಣ ಇದೆ, ಬ್ರಹ್ಮನಿಗೆ ನಿವೃತ್ತಿ ಹೇಳಿಕ್ ಬರಲ್ಲ, ಬ್ರಹ್ಮನಿಗೆ ನಿವೃತ್ತಿಯನ್ನು ಆಪಾದನೆ ಮಾಡಬೇಡ್ರಿ, ಬ್ರಹ್ಮ ನಿವೃತ್ತಿ ಆಗ್ಲಿ ಅಂತ ಆಪಾದನೆ ಮಾಡಬೇಡ್ರಿ, ಶ್ರುತಿ ಪ್ರಮಾಣ ಇದೆ. ಪ್ರಪಂಚ ನಿವೃತ್ತಿ ಆಗ್ತದೆ ಇರ್ಲಿ, ಆದ್ರೆ ಬ್ರಹ್ಮ ನಿವೃತ್ತಿ ಆಗೋದ್ರ ಬಗ್ಗೆ ಎಂದು ಹೇಳಬೇಡ್ರಿ ಅಂತ ಅವ್ರು ನಮಗೆ ಹೇಳಲಿಕ್ಕೆ ಬಂದ್ರು. ಯಾಕಂದ್ರೆ ಪ್ರಮಾಣ ಇದೆ. ಅದಕ್ಕೆ ಭಗವತ್ಪಾದರು ಏನ್ ಮಾಡಿದ್ರು, ಯಾವ ಪ್ರಮಾಣಗಳನ್ನ ನೀವು ಬ್ರಹ್ಮನ ಸತ್ಯತ್ವದ ಬಗ್ಗೆ, ಬ್ರಹ್ಮ ಅನಿವೃತ್ತನಾಗಿರ್ತಾನೆ ಅನ್ನೋದ್ರ ಬಗ್ಗೆ ತೋರಿಸ್ತಿರೋ ಆ ಪ್ರಮಾಣಗಳು ನಿವೃತ್ತಿಯಾಗಲಿ ಅಂದ್ರು. ಅಂದ್ರೆ ಆ ಪ್ರಮಾಣಗಳು ಏನ್ ನೀವು ಕೊಟ್ಟಿದ್ರಲ್ಲ, ಆ ಡಾಕ್ಯುಮೆಂಟ್ಸ್, ಅದೇನಿದೆ ಅಲ್ಲ, ಅದು ಪ್ರಮಾಣಗಳು, ಅವುಗಳ ಸಹಿತವಾಗಿ ಬ್ರಹ್ಮನಿಗೆ ನಿವೃತ್ತಿ ಬರಬೇಕಾದೀತು ಅಂತ ಕೊಟ್ರು ದೋಷವನ್ನ. ಅಂದಾಜಾಗ್ತಾ ಇದೆ ಏನ್ ಹೇಳಿದೆ ಅಂತ. ಅದಕ್ಕೆ ಅವ್ರೇನಂದ್ರು, ಹಾಗನ್ಲಿಕ್ ಬರಲ್ಲ,
ಯಾವ ಪ್ರಮಾಣಗಳು ಬ್ರಹ್ಮನ ಸತ್ಯತ್ವವನ್ನು ಗ್ರಹಿಸ್ತಾ ಇರ್ತಾವೆ ಅವುಗಳು ಹಾಗೂ ಬ್ರಹ್ಮನಿಗೂ ನಿವೃತ್ತಿಯನ್ನು ಹೇಳಲಿಕ್ಕೆ ಬರಲ್ಲ. ಯಾಕೆ ಬರಲ್ಲಪ್ಪ ಅಂತ ಕೇಳಿದ್ರೆ, ಇದುವರೆಗೂ ಬ್ರಹ್ಮ ಯಾವತ್ತೂ ನಿವೃತ್ತಿ ಆಗಿಲ್ಲ. ನೋಡಿ ಹೆಂಗ್ ತಗೊಂಡ್ ಬಂದ್ರೆ ಗೊತ್ತಾ, ರೂಟ್ ಚೇಂಜ್ ಆಗಿದ್ ಗೊತ್ತಾಯ್ತಾ ವಾದದಲ್ಲಿ. ಇದುವರೆಗೂ ಬ್ರಹ್ಮ ನಿವೃತ್ತಿ ಆಗಿಲ್ಲ ಅಂದ್ಮೇಲೆ ಮುಂದೂ ನಿವೃತ್ತಿ ಆಗಲ್ಲ ಅಂತ ಇದೊಂದು ಪಾಯಿಂಟ್ ಹಾಕಿದ್ರು ಅವರು. ಈ ಪಾಯಿಂಟ್ ಹಾಕಿ ನಮ್ ಜೊತೆಲಿ ವಾದ ಶುರು ಮಾಡಿ. ಇದುವರೆಗೂ ಬ್ರಹ್ಮ ನಿವೃತ್ತಿ ಆಗಿಲ್ಲ, ಹಾಗಾಗಿ ಮುಂದೂ ನಿವೃತ್ತಿ ಆಗಲ್ಲ, ಹಾಗಾಗಿ ಪ್ರಮಾಣಗಳು ಕೂಡ ನಿವೃತ್ತಿ ಆಗಲ್ಲ, ನಿವೃತ್ತಿ ಆಗಲಿ ಅಂತ ನೀವು ಆಪಾದನೆ ಮಾಡಬೇಡ್ರಿ ಅಂತ ಅಂದ್ಬಿಟ್ರು ನಮ್ಮ ಮೇಲೆ. ಈ ರೀತಿ ಅವ್ರು ಪ್ರಮಾಣ ನಿವೃತ್ತಿ ಹೇಳ್ಬೇಕಲ್ಲ, ಯಾಕಂದ್ರೆ ಅದು ಬ್ರಹ್ಮನಿಗಿಂತ ಭಿನ್ನವಾಗಿದೆ ಕಡೆಯಿಂದ ಅದನ್ನ ಹಿಂಗೆ ಹೋಗ್ತಾರೆ, ಒಪ್ತೇವೆ. ಹಾಗಾಗಿ ಬ್ರಹ್ಮನಿಗೆ ಒಬ್ಬನಿಗೆ ಆ ನಿವೃತ್ತಿ ಹೇಳದೇನೆ ಪ್ರಮಾಣಗಳಿಗೆ ಮಾತ್ರ ನಿವೃತ್ತಿ ಒಪ್ತೇವೆ. ಆ ಪ್ರಮಾಣ ಹೇಳೋದು ಮಾತ್ರ ಹೆಂಗೆ ಬ್ರಹ್ಮನ ನಿವೃತ್ತಿ ಆಗಲ್ಲ ಅಂತ ಹಿಂಗೆ ಹೇಳುತ್ತೆ. ಆ ಸಮಸ್ಯೆ ಇದ್ದದ್ದೇ ಯಾವಾಗ್ಲೂ. ಪ್ರಮಾಣಗಳು ನಿವೃತ್ತಿ ಆದ್ಮೇಲೆ ಅಂತ ಪ್ರಮಾಣಗಳಿಗೆ ವಿಷಯವಾಗುವ ಬ್ರಹ್ಮ ನಿವೃತ್ತಿ ಹಾಗಾಗ್ಲಿಲ್ಲ ಅನ್ನೋ ಸಮಸ್ಯೆ ಇದ್ದದ್ದೇ. ಅದಕ್ಕೆ ಜವಾಬ್ ಹೇಳ್ಬೇಕು. ಆ ಜವಾಬ್ದಾರಿ ಹೌದು ಅದು ಇದ್ದದ್ದೇ. ಅದೊಂದು ರೀತಿ ರೂಟ್ ಇದೆ, ಅದನ್ನು ಸೇರ್ಸೇ ಮಾತಾಡ್ತಿದ್ದಾರೆ. ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಇಲ್ಲಿ ಸ್ವಾರಸ್ಯ ಆ ರೂಟಿಗೆ ತಗೊಂಡ್ ಬಂದಿದ್ರಲ್ವಾ ಅವರು. ಆ ರೂಟಿಗೆ ತಗೊಂಡ್ ಬಂದಾಗ ಹೊಸ ಅದೇ ಅನುವ್ಯಾಖ್ಯಾನದಿಂದಲೇ ಈ ವಿಷಯವು ಚರ್ಚಿತವಾಗಿದೆ ಅಂತ ವ್ಯಾಖ್ಯಾನ ಮಾಡಿಕೊಟ್ರು ಟೀಕಾಕೃತ್ಪಾದರು. ಅದು ಸ್ವಾರಸ್ಯ. ಹೆಂಗೆ ಅಂತ ಕೇಳಿದ್ರೆ, ಅಲ್ಲಿ ಪ್ರಶ್ನೆ ಕೇಳಿಬಿಟ್ರು, ಪೂರ್ವದಲ್ಲಿ ನಿವೃತ್ತಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಈಗ ನಿವೃತ್ತಿ ಆಗಲ್ಲ ಅಂತ ಅನ್ನೋ ವಾದವನ್ನು ನೀವು ಮಂಡಿಸಿದ್ರಲ್ವಾ, ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಕೇಳಿದ್ರು ಆಚಾರ್ಯ. ಯಾಕಂದ್ರೆ ಪೂರ್ವದಲ್ಲಿ ನಿವೃತ್ತಿ ಆಗಿಲ್ಲ ಅಂತಂತ ಹೇಳಿ ಯಾವ್ಯಾವ್ದು ಪೂರ್ವದಲ್ಲಿ ನಿವೃತ್ತಿ ಆಗಿಲ್ವೋ ಅದು ಮುಂದೂ ನಿವೃತ್ತಿ ಆಗಲ್ಲ ಅಂತ ಏನಾದ್ರೂ ವ್ಯಾಪ್ತಿ ಇಟ್ಕೊಂಡಿದ್ರು, ಅಥವಾ ಪೂರ್ವದಲ್ಲಿ ನಿರ್ಹೇತುಕವಾಗಿ ಯಾವುದು ನಿವೃತ್ತಿ ಆಗಿಲ್ಲ ಅದು ಮುಂದೂ ಆಗಲ್ಲ ಅಂತ ಏನಾದ್ರೂ ವ್ಯಾಪ್ತಿ ಇಟ್ಕೊಂಡಿದ್ರು, ಅಥವಾ ಯಾವುದು ನಿರ್ಹೇತುಕವೋ ಅದು ಮುಂದೂ ಆಗಲ್ಲ ಅಂತ ಅಭಿಪ್ರಾಯ ಇಟ್ಕೊಂಡಿದ್ರು. ಹೀಗೆ ಈಗ ABC ಮೂರು ಮಾಡಿ ಪ್ರಶ್ನೆ ಕೇಳ್ತಾ ಬಂದು ಅವರಿಗೆ ಕೊನೆಗೂ ಅವರ ಮಾತಿಗೆ ಬೆಳೀತಾ ಬಂದಂಗೆ ಕೊನೆಗೆ ಎಲ್ಲಿಗೆ ಬಂದು ಮುಟ್ಟಿಸ್ತು ಅಂತಂದ್ರೆ, ಹಾಗಾದ್ರೆ ಬ್ರಹ್ಮನ ನಿವೃತ್ತಿಯ ಬಗ್ಗೆ ಇಷ್ಟೆಲ್ಲ ನೀವು ವಿವರಣೆ ಕೊಟ್ಟು ನಿವೃತ್ತಿ ಆಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ನಮಗೆ ಹೇಳೋದಾದ್ರೆ ಪ್ರಪಂಚ ನಿವೃತ್ತಿಯು ಕೂಡ ಹೀಗೆ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಉಳಿಸಿಬಿಟ್ಟು, ಪೂರ್ವದಲ್ಲಿದ್ದಂಗೆ ಇರ್ಲಿ ಅಂದಾಜು ಬರ್ತಾ ಇದ್ದೇನೆ ಹೇಗಿದೆ ಅಂತ ಪ್ರತಿಬಂಧಿ ಅವರಿಗೆ ಸಮಸ್ಯೆ ಆಗ್ತುಕೊಂತು. ಅಂದ್ರೆ ಎಷ್ಟು ಸೂಕ್ಷ್ಮ ಇರಬೇಕು ಮಾತಾಡುವಾಗ. ಒಂದು ಮಾತಾಡಿದ್ರೆ ಅದು ಮುಂದೆ ನಮಗೆ ಸಮಸ್ಯೆ ಆಗ್ತದೆ ಅಂತ ನಮಗೆ ಅರಿವು ಇರಬೇಕೋ ಬೇಡವೋ. ಅದಲ್ಲಾಯ್ತು. ಕೇಳಿದ್ರು, ಕಿಂ ಅತ್ರ ಯತ್ ಪೂರ್ವಂ ನಾಭೂದುತ್ತರತ್ರಾಪಿ ನ ಭವಿಷ್ಯತಿ ಇತಿ ವ್ಯಾಪ್ತಿ, ಕಿಂ ವಾ ಯತ್ ಪೂರ್ವಂ ನ ನಿರ್ಹೇತುಕಂ ವಿನಷ್ಟಂ ನ ತದುತ್ತರತ್ರಾಪಿ ತಥಾ ವಿನಾಶವತಿ ಯದ್ವಾ ಎನ್ ನಿರ್ಹೇತುಕಂ ನ ತದ್ ಭವಿಷ್ಯತಿ ಇತಿ ವ್ಯಾಪ್ತಿ ಅಂತ ಮೂರು ವಿಕಲ್ಪ ಮಾಡಿ ಅಲ್ಲಿ ವಿವರಣೆ ಕೊಡುವಾಗ ವಿದ್ಯೆ ಎನ್ನುವುದು ಏನಿದೆ ಅವಿದ್ಯೆಗೆ ನಿವರ್ತಕವಾದದ್ದು, ವಿದ್ಯೆಗೇನೋ ವಿದ್ಯೆ ನಿವರ್ತಕ ಆದೀತು, ಆದರೆ ವಿದ್ಯೆಗೆ ಮತ್ತೊಂದು ನಿವರ್ತಕವಿಲ್ಲದೆ ಇದ್ದಾಗ ಅದು ಯಾವಾಗಲೂ ಕೂಡ ಪೂರ್ವಂ ನ ನಿರ್ಹೇತುಕಂ ವಿನಷ್ಟಂ ನ ತದುತ್ತರತ್ರಾಪಿ ಎನ್ನುವ ನಿಮ್ಮ ಮಾತಿಗೆ ಅನುಗುಣವಾಗಿ ಎಂದೂ ಕೂಡ ಅದು ನಿವೃತ್ತಿ ಆಗದಂತಾಗಿ, ವಿದ್ಯೆಯು ನಿವೃತ್ತಿ ಆಗದಂತಾಗಿ ಯಾವಾಗಲೂ ಸಂಸಾರವೇ ಉಳಿಬೇಕಾದೀತು, ಜೀವರಿಗೆ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಕೇಳೋ ಹಾಗಾಯ್ತು ಅವರಿಗೆ. ಆಗ ಅವರು ಎಲ್ಲಿಗೆ ಬಂದ್ರು ದಾರಿಗೆ ಅಂದ್ರೆ, ಇಲ್ಲ ವಿದ್ಯೆ ಯಾವಾಗಲೂ ತಾನಾಗೇ ನಿವೃತ್ತಿ ಆಗಿಬಿಡ್ತದೆ ಅಂತ ಅಲ್ಲಿಗೆ ಬಂದ್ರು. ವಿದ್ಯೆ ಅದಕ್ಕೆ ನಿವರ್ತಕಾಂತರ ಬೇಕಿಲ್ಲ, ಅವಿದ್ಯೆಗೆ ಮಾತ್ರ ವಿರೋಧಿಯಾಗಿರ್ತದೆ, ತಾನಾಗಿ ನಿವೃತ್ತಿ ಆಗ್ತದೆ. ಹೌದಾ? ಹಾಗಾದ್ರೆ ಪ್ರಪಂಚವೂ ಕೂಡ ತಾನಾಗೇ ನಿವೃತ್ತಿ ಉತ್ತರ ಕ್ಷಣದಲ್ಲಿ ಆಗ್ತದೆ ಅಂತ ಯಾಕೆ ಆಗಬಾರ್ದು? ಪ್ರಪಂಚವು ಉತ್ತರ ಕ್ಷಣದಲ್ಲಿ ತಾನಾಗಿ ನಿವೃತ್ತಿ ಆಗ್ತದೆ ಅಂತ ಯಾಕೆ ಆಗಬಾರ್ದು ಆಕಸ್ಮಿಕವಾಗಿ? ಈ ಪ್ರಶ್ನೆಗೆ ನಿಮ್ಗೇನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಒಂದು ಅತಏವ ನ ತೃತೀಯ ಅಂದ್ರು. ಈ ತರಹ ವಿಮರ್ಶೆ ಮಾಡಿದಾಗ ವಿದ್ಯಾ ಯಾವಾಗಲೂ ಇರುವಂತಾಗಿ ಸಂಸಾರ ಅನಿವೃತ್ತಿ ಪ್ರಸಂಗ ಅನ್ನೋ ದೋಷ ಇದ್ದದ್ರಿಂದ ಮೂರನೇ ವಿಕಲ್ಪ ಅಂದ್ರೆ ನಿರ್ಹೇತುಕಂ ನ ತದ್ಭವಿಷ್ಯತಿ ಅನ್ನೋ ವ್ಯಾಪ್ತಿ ಇಟ್ಕೊಂಡ್ಬಿಟ್ರೆ
ವಿದ್ಯೆಯ ನಾಶಕ್ಕೆ ಯಾವ ಹೇತು ಇಲ್ಲದೆ ಇದ್ದಾಗ, ವಿದ್ಯೆಯ ನಾಶಕ್ಕೆ ಯಾವ ಹೇತು ಇಲ್ಲದೆ ಇದ್ದಾಗ ಅದು ಮುಂದೂ ಕೂಡ ನಾಶ ಆಗಲ್ಲ ಅಂತ ಹೇಗಾಗಿ ಉಳಿತದೋ ಅದೇ ವಿಕಲ್ಪವನ್ನೇ ಇಟ್ಟುಕೊಂಡು ಸಂಸಾರ ನಿವೃತ್ತಿ ಆಗದೆ ಹೋಗಲಿ ಎನ್ನುವಂಥ ಆಪಾದನೆ ಮುಂದುವರಿತು. ಹಾಗಾಗಿ ಇದರ ಭಾವಾರ್ಥ ಇಡೀ ಸುಧಾ ಗ್ರಂಥದ ಈ ಪ್ಯಾರಾಗ್ರಾಫ್ನಲ್ಲಿ ಅವರ ಮೇಲೆ ಮಾಡಿದಂಥ ಪ್ರತಿಯಾಗಿ ನಾವು ಮಾಡಿದ ಏನು ಪ್ರಶ್ನೆ ಇದೆ ಅಥವಾ ಆ ಆಪಾದನೆ ಇದೆ ಅದಕ್ಕೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಕಠಿಣ ಆಗ್ತದೆ. ಇನ್ನು ಮುಂದಿಂದು ಉಕ್ತಮೇವ ಅರ್ಥಂ ವಿವೃಣೋತಿ ವಾಕ್ಯೇತಿ ಅನುವ್ಯಾಖ್ಯಾನ ಹೇಳೋಣ. ವಾಕ್ಯಾನುಮಾದಿತಶ್ಚೇತ್ ಸ್ಯಾತ್ ತತ್ ಪ್ರಾಮಾಣ್ಯಂಚ ಸಾಕ್ಷಿಣಃ. ಸಾಕ್ಷಿಣಃ ಅಲ್ಲ ಸಾಕ್ಷಿತಃ. ಅಂತೂ ಎಲ್ಲಿಗೆ ಮುಟ್ಟಿಸ್ತಾರೆ ಗಮನಿಸಿ. ಅಥವಾ ನೋ ಸಂಸ್ಕೃತಿರ್ಗತಿ ಇತಿ ಅಯುಕ್ತಂ ಅಂತ ಒಂದು ಪೂರ್ವ ಪಕ್ಷ ಇಟ್ಕೊಂಡು ಈ ವಾಕ್ಯ ಯಾಕೆ ಹೊರಟಿದೆ ಅಂತಂದ್ರೆ ಉಕ್ತಾರ್ಥ ವಿವರಣೆ ಮಾಡ್ಲಿಕ್ಕೆ ಹೊರಟಿದೆ ಅಂತ ಒಂದು ಅವತರಣಿಕ, ಇಲ್ಲ ನೋ ಸಂಸ್ಕೃತೇರ್ಗತಿ ಅಂತ ಹಿಂದೆ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನ ಅದರ ಮೇಲೆ ಪ್ರಶ್ನೆ ಮಾಡ್ಕೊಂಡು ಈ ಅನುವ್ಯಾಖ್ಯಾನ ಹೊರಟಿದೆ ಅಂತ ಎರಡನೇ ವ್ಯಾಖ್ಯಾನ. ಅದಕ್ಕೆ ಅಥವಾ ಅಂತಂದ್ರು. ನೋ ಸಂಸ್ಕೃತೇರ್ಗತಿ ಇತ್ಯುಕ್ತಂ ಸಂಸಾರಗತೆ ಶ್ರುತಿಯಾದಿ ಸಿದ್ಧತ್ವ ತದಸಿದ್ಧಾಚ ಹೇತೋ ವಿಶೇಷಣ ಅಂತ ಮತ್ತೊಂದು ಪೂರ್ವಪಕ್ಷ. ಇದನ್ನ ಪೂರ್ವಪಕ್ಷಕ್ಕೆ ಉತ್ತರ ಕೊಡ್ಲಿಕ್ಕೆ ವಾಕ್ಯಾನುಮಾದಿತಶ್ಚೇತ್ ಸ್ಯಾತ್ ಅನ್ನೋ ವಾಕ್ಯ ಹೊರಟಿದೆ ಅಂತ ಜೈತೀರ್ಥರು ಒಂದೇ ಅನುವ್ಯಾಖ್ಯಾನಕ್ಕೆ ಎರಡು ರೀತಿ ಅವತರಣಿಕಾವನ್ನು ಕೊಟ್ಟು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ಅರ್ಥ. ಇರ್ಲಿ, ವಾಕ್ಯ ಯೋಜನೆಯಲ್ಲೂ ಸ್ವಲ್ಪ ನಿಮಗೆ ಕಠಿಣ ಅಂತ ಅನಿಸ್ಬೋದು. ಭಾವ ತಿಳ್ಕೊಳ್ಳೋಣ. ಬ್ರಹ್ಮಣೋಪಿ ನಿವೃತ್ತ್ಯಾಶಂಕಾಯಾಂ ಆಪಾದಿತಾಯಾಂ ಯದಿ ಪರಃ ವಾಕ್ಯಾನುಮಾದಿತಃ ನಿವೃತ್ತ್ಯಭಾವ ನಿಶ್ಚಯಃ ಸ್ಯಾದಿತಿ ಬ್ರೂಯಾತ್. ನೆನಪಿಟ್ಟುಕೊಳ್ಳಿ, ಈಗ ನಾವೇನ್ ಮಾಡಿದ್ವಿ ಅವರಿಗೆ ಅಂದ್ರೆ ಬ್ರಹ್ಮನಿಗೆ ನಿವೃತ್ತಿ ಆಗಲಿ ಅಂತ ನಾವು ಆಶಂಕ ಮಾಡಿದ್ವಿ, ಹೌದು ತಾನೆ? ಪ್ರಪಂಚ ನಿವೃತ್ತಿ ಆದಂತೆ ಬ್ರಹ್ಮನು ಏನಾಗ್ಲಿ ಅಂತ ಆಶಂಕ ಮಾಡಿದ್ವಿ. ಯಾಕಂದ್ರೆ ಪ್ರಪಂಚ ಸತ್ಯತಾಗ್ರಾಹಿ ಪ್ರಮಾಣಗಳೆಲ್ಲವೂ ಕೂಡ ಆತ್ಯಂತಿಕವಾದ ಪ್ರಾಮಾಣ್ಯವನ್ನೇ ಇಟ್ಟುಕೊಂಡು ಸಾಕ್ಷಿಯಿಂದ ಹಾಗೆ ಗೃಹೀತವಾಗಿರ್ತದೆ ಅಂತ ಅವರ ಅಭಿಪ್ರಾಯ ಹೇಳಿದ್ದಕ್ಕೆ, ಹಾಗಾದ್ರೆ ಬ್ರಹ್ಮ ಸತ್ಯತಾಗ್ರಾಹಿಯಾದಂತಹ ಪ್ರಮಾಣಗಳಲ್ಲಿಯೂ ಪ್ರಾಮಾಣ್ಯವನ್ನ ತಾತ್ಕಾಲಿಕವಾದದ್ದನ್ನೇ ಸಾಕ್ಷಿ ಗ್ರಹಿಸಿದೆ ಅಂತಾಗಿ ಬ್ರಹ್ಮ ನಿವೃತ್ತಿ ಆಗಲಿ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಯ ಮೇಲೆ ವಿಚಾರ. ಬ್ರಹ್ಮಣೋಪಿ ನಿವೃತ್ತ್ಯಾಶಂಕಾಯಾಮ್ ಆಪಾದಿತಾಯಾಮ್, ಬ್ರಹ್ಮ ನಿವೃತ್ತನಾಗ್ಲಿ ಅಂತ ನಾವು ಆಶಂಕ ಮಾಡಿ ಅವರ ಮೇಲೆ ಆಪಾದನೆ ಮಾಡಿದಾಗ ಅವರು ನಮಗೆ ಹೀಗೆ ಹೇಳ್ಬೋದು, ಯದಿ ಪರಹ ವಾಕ್ಯ ಅನುಮಾದಿತ ನಿವೃತ್ತಿ ಅಭಾವ ನಿಶ್ಚಯ ಸ್ಯಾತ್ ಇತಿ ಬ್ರೂಯಾತ್. ಹೀಗೂ ಹೇಳ್ಬೋದು ಅವರು. ನೋಡಿ, ವಾಕ್ಯಾನುಮಾನ ಇದ್ದದ್ರಿಂದ ಬ್ರಹ್ಮನಿಗೆ ನಿವೃತ್ತಿಯ ಅಭಾವವು ನಮಗೆ ನಿಶ್ಚಯಿಸಲ್ಪಟ್ಟಿದೆ. ಬ್ರಹ್ಮ ನಿವೃತ್ತನಾಗಲ್ಲ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲ, ಇದು ವಾಕ್ಯಾನುಮಾನದಿಂದ ನಿಶ್ಚಯಿಸಲ್ಪಟ್ಟಿದೆ ಅಂತ ಒಂದು ವೇಳೆ ಅವ್ರು ಹೀಗೂ ಹೇಳ್ಬೋದು ನಮ್ಮ ಮೇಲೆ. ಅಥವಾ ಯದಿವಾ ಆಕಸ್ಮಿಕ ಉತ್ತರಕ್ಷಣೆ ಪ್ರಳಯ ಶಂಕಾಪಾದನೆ, ನೀವು ಅವ್ರ ಮೇಲೆ ಆಕಸ್ಮಿಕವಾಗಿ ಉತ್ತರ ಕ್ಷಣದಲ್ಲಿ ಪ್ರಪಂಚವೆಲ್ಲವೂ ಕೂಡ ಪ್ರಳಯವಾಗ್ಲಿ, ಪ್ರಪಂಚ ನಿವೃತ್ತಿಯಾಗಿ ಬಿಡ್ಲಿ ಅಂತ ಅವರು ನಾವು ಆಪಾದನೆ ಮಾಡಿದಾಗ, ಇಲ್ಲ ವಾಕ್ಯಾನುಮಾದಿತ ಪರಮೇಶ್ವರ ಇಚ್ಛೈವ ಸ್ಯಾತ್ ಇಚ್ಛಾದಿನೈವ ಸ್ಯಾತ್ ಇತಿ ಮನ್ಯೇತ. ನೋಡಿ, ವಾಕ್ಯಾನುಮಾನದಿಂದ ಪರಮೇಶ್ವರನ ಇಚ್ಛಾನೇ ಪ್ರಪಂಚಕ್ಕೆ ಪ್ರಳಯವನ್ನುಂಟು ಮಾಡೋದು ಅಂತಿದೆ. ಅದಕ್ಕೋಸ್ಕರ ಪ್ರಪಂಚ ನಿವೃತ್ತಿಯನ್ನ ಆಕಸ್ಮಿಕ ಅಂತ ನೀವು ಆಪಾದನೆ ಮಾಡಬೇಡ್ರಿ ಅಂತ ಅವ್ರು ಹೀಗಾದ್ರೂ ನಮ್ಮ ಮೇಲೆ ಹೇಳ್ಬೋದು. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ನೆನಪಿಟ್ಟುಕೊಳ್ಳಿ. ಯದಿಚ ವಾಕ್ಯಾನುಮಾದಿತಃ ಸಂಸಾರ ನಿವೃತ್ತಿ ಸ್ಯಾತ್ ಇತಿ ವದೇತ್ ತದಾ ತಸ್ಯ ವಾಕ್ಯಾದೇಹ ಪ್ರಾಮಾಣ್ಯಂ ಕೇನ ನಿಶ್ಚಿತಂ ಇತಿ ವಕ್ತವ್ಯಂ. ಸಾಕ್ಷಿಣ ಇತ್ಯಂಗೀಕಾರೆ ಜ್ಞಾನಸ್ಯ ಸಾಕ್ಷಿ ವೇದ್ಯತ್ವೇನ ಪರತಃ ಪ್ರಾಮಾಣ್ಯ ಗ್ರಹಾಪತ್ತೇಃ ಸಾಕ್ಷಿಣೈವ ಇತಿ ವಕ್ತವ್ಯ. ನೋಡ್ರಿ, ಎಷ್ಟು ವಿಚಿತ್ರವಾಗಿ ಮಾತನಾಡಿದ್ದಾರೆ. ಬಹಳ ಅದ್ಭುತ ಇದು. ಕೊನೆಗೆ ಅವರಂದ್ರು, ಒಂದು ವೇಳೆ ವಾಕ್ಯಾನುಮಾನದಿಂದ ಸಂಸಾರ ನಿವೃತ್ತಿ ಆಗೋದು ಅಂತಾದ್ರೆ ಸಂಸಾರ ನಿವೃತ್ತಿ ಸ್ಯಾದಿತಿ ವದೇತ್, ಹಂಗ ಅವ್ರು ಹೇಳಿದರೆ
ಆಗ ನಾವು ಅವ್ರಿಗೆ ಕೇಳ್ತೇವೆ, ಸಂಸಾರ ಅನಿವೃತ್ತಿ ಅಂತ ಇರ್ಬೇಕಲ್ಲಿ. ಅವ್ರಿಗೆ ಹೇಳ್ತೇವೆ, ವಾಕ್ಯಾನುಮಾನದಿಂದ ಸಂಸಾರ ನಿವೃತ್ತಿ ಅಂತ ಅವ್ರು ಹೇಳಿದ್ರೆ ನಾವು ಅವ್ರಿಗೆ ಹೇಳ್ತೀವಿ. ಅನಿವೃತ್ತಿ ಅಂತಿದೇನೋ ನಿವೃತ್ತಿ ಅಂತಿದೇನೋ? ನಿವೃತ್ತಿ ಅಂತಿದೆ ಸರ್. ಕರೆಕ್ಟ್, ನಿವೃತ್ತಿ ಏನೈತೆ? ಸರಿ. ಯದಿ ಚ ವಾಕ್ಯಾನುಮಾದಿತಃ ಸಂಸಾರ ನಿವೃತ್ತಿ ಸ್ಯಾದಿತಿ ವದೇತ್ ತದಾ ತಸ್ಯ ವಾಕ್ಯಾದೇಹ ಅಂತ ಅಲ್ಲಿಗೆ ಅನ್ವಯ. ವಾಕ್ಯಾನುಮಾದಿಂದ ಸಂಸಾರ ನಿವೃತ್ತಿ ಆಗೇ ಆಗ್ತದೆ ಅಂತ ನಿಮ್ಮ ಅಭಿಪ್ರಾಯ ಆದರೆ, ಯಾವ ವಾಕ್ಯ ಅನುಮಾನದಿಂದ ಸಂಸಾರ ನಿವೃತ್ತಿ ಆಗ್ತದೆ ಅಂತ ಹೇಳ್ತಿರಲ್ಲ, ಆ ವಾಕ್ಯಕ್ಕೆ, ಆ ವಾಕ್ಯಾದಿಗಳಿಗೆ ಪ್ರಾಮಾಣ್ಯ ಯಾವುದರಿಂದ ನಿಶ್ಚಯ ಮಾಡ್ಕೊಂಡ್ರಿ ಹೇಳ್ರಿ. ಈಗ ಸಂಸಾರ ನಿವೃತ್ತಿ ಆಗುತ್ತದೆ ಅನ್ನೋದು ಕೂಡಿಸ್ಬೇಕು ಅವರು. ಆ ಸಂಸಾರ ನಿವೃತ್ತಿ ಆಗೋದು ಯಾವುದರಿಂದ ತಿಳಿತು ಅಂದ್ರೆ ವಾಕ್ಯಾನುಮಾನದಿಂದ ಅಂದ್ರು. ಹಾಗಾದ್ರೆ ಆ ವಾಕ್ಯಾದಿಗಳಿಗೆ ಪ್ರಾಮಾಣ್ಯ ಯಾವುದರಿಂದ ನಿಶ್ಚಯ ಮಾಡ್ಕೊಂಡ್ರಿ ಹೇಳ್ಬೇಕಾ? ವಾಕ್ಯಾನುಮಾನ ಅಂದ್ರೆ ಏನ್ ಮಾಡ್ಬೇಕು? ವಾಕ್ಯಾನುಮಾನ ಅಂದ್ರೆ ಏನು ಅಂತನಾ? ಅದಕ್ಕೆ ಎರಡು ಅರ್ಥ. ವಾಕ್ಯಾನುಮಾನ ಅಂದ್ರೆ ಏನು ಅರ್ಥ? ಎರಡು ಅರ್ಥ ಹೇಳಿದ್ದಾರೆ. ಹೆಂಗೆ ಅಂತ ವಿವರಣೆ ಕೊಡ್ತೇನೆ. ಈಗ ನಾವೇನ್ ಕೇಳಿದ್ವಿ? ಬ್ರಹ್ಮನು ನಿವೃತ್ತನಾಗ್ಲಿ ಅಂತ ತಾನೇ ಅವ್ರ ಮೇಲೆ ಆಪಾದನೆ ಮಾಡಿದ್ದು. ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಾಗಿತ್ತಲ್ಲ. ಅವ್ರೇನು ಉತ್ತರ ಕೊಟ್ಟ ಬುದ್ಧಿವಂತರು, ಬ್ರಹ್ಮ ನಿವೃತ್ತಿ ಆಗಲ್ಲ ಅನ್ನೋದು ಮೊದಲೇ ನಿಶ್ಚಯ ಆಗ್ಬಿಟ್ಟಿದೆ ಅಂತ ಉತ್ತರ ಕೊಟ್ರು ನಮಗವ್ರು. ಬ್ರಹ್ಮ ಏನಾಗಲ್ಲ ಅಂತ ಏನಂತ ಉತ್ತರ ಕೊಟ್ರು ಅವರು? ಬ್ರಹ್ಮ ಯಾವತ್ತೂ ನಿವೃತ್ತಿ ಯಾವ್ದ್ರಿಂದ ಅಂತ ಕೇಳಿದ್ವಿ ನಾವು ಮತ್ತವರಿಗೆ. ನಿವೃತ್ತಿ ಅಭಾವ. ನೀವು ನಿವೃತ್ತನಾಗಲಿ ಅನ್ನೋ ಆಕ್ಷೇಪ ಮಾಡಿದ್ದಕ್ಕೆ ಅವರು ನಿವೃತ್ತಿ ಆಗಲ್ಲ ಅನ್ನೋದು ನಿಶ್ಚಯ ಆಗ್ಬಿಟ್ಟಿದೆ ಅಂತ ಉತ್ತರ ಕೊಟ್ಬಿಟ್ರು ನಮಗೆ. ನಾವು ಕೇಳಿದ್ವಿ, ಎಲ್ಲ ಯಾವ್ದ್ರಿಂದ ನಿವೃತ್ತಿ ಆಗಲ್ಲ ಅನ್ನೋ ಕಾನ್ಸೆಪ್ಟ್, ಬ್ರಹ್ಮನ ನಿವರ್ತತೆ ಅನ್ನೋ ಕಾನ್ಸೆಪ್ಟ್ ಯಾವ್ದ್ರಿಂದ ನಿಶ್ಚಯ ಆಗಿದೆ ನಿಮಗೆ ಅಂತ ಕೇಳಿದ್ವಿ ಮತ್ತವರಿಗೆ. ಅವಾಗ ಅವ್ರೇನ್ ಮಾಡಿದ್ರು ಅಂದ್ರೆ ವಾಕ್ಯಾನುಮಾದಿಂದ ಅಂತಂದ್ರು ಅವ್ರು. ಯಾವ್ದ್ರಿಂದ ನಿಶ್ಚಯ ಆಗಿದೆ ಅಂದ್ರೆ ಅವರು ಅಂದ್ರೆ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಿ. ವಾಕ್ಯ ಅಂದ್ರೆ ಶ್ರುತಿ ವಾಕ್ಯ, ವೇದವಾಕ್ಯ ಹಾಗೂ ಅನುಮಾನ. ಬ್ರಹ್ಮ ನ ನಿವರ್ತತೆ ಇತಃ ಪೂರ್ವಂ ಅನಿವೃತ್ತತ್ವಾತ್ ಅಂತ ಅನುಮಾನ ಮಾಡಿದ್ವಿ. ಬ್ರಹ್ಮನು ನಿವೃತ್ತಿ ಹೊಂದಲ್ಲ, ಇದಕ್ಕಿಂತ ಪೂರ್ವದಲ್ಲಿ ನಿವೃತ್ತಿ ಆಗಿಲ್ಲ. ಆದ್ದರಿಂದ ಅದ್ ಸರಿ ಅದೊಂದು ಆ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡ್ ಬಂದ್ರಲ್ಲ. ಈಗ ಪೂರ್ವ ಆಗದೆ ಇದ್ರೆ ಈಗ ಆಗಲ್ಲ ಅಂತ ಹೇಳಲಿಕ್ ಬರಲ್ಲ, ಆದ್ರಿಂದ ಅನುಮಾನವೇ ತಪ್ಪು ಅಂತ ಅನ್ನೋ ಒಂದು ಉತ್ತರ ಇದೆ. ಈಗ ಮತ್ತೊಂದು ರೀತಿ ಮಾತನಾಡ್ತಿದ್ದಾರೆ. ಒಂದು ವೇಳೆ ಆ ವಾಕ್ಯವನ್ನ ಹಾಗೂ ಆ ವಾಕ್ಯದಂತೆ ಈ ಅನುಮಾನವನ್ನು ಇಟ್ಟುಕೊಂಡು ನಿವೃತ್ತಿ ಅಭಾವವನ್ನ ಬ್ರಹ್ಮನಿಗೆ ನಿಶ್ಚಯ ಆಗಿಲ್ಲ ಅಂತ ತಾನೇ ಈ ಹೇಳಿದ್ರಿ. ನಾವು ಕೇಳ್ತೇವೆ, ಆ ವಾಕ್ಯಕ್ಕೂ ಆ ಅನುಮಾನಕ್ಕೂ ಪ್ರಾಮಾಣ್ಯ ಯಾವುದರಿಂದ ಗೃಹೀತ ಆಯ್ತು ಹೇಳ್ರಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಹೊಸ ದೋಷ. ಅನವಸ್ಥನೂ ಹೇಳಲ್ಲ. ಆ ವಾಕ್ಯಕ್ಕೂ ಆ ಅನುಮಾನಕ್ಕೂ ಪ್ರಾಮಾಣ್ಯವನ್ನ ಗ್ರಹಿಸ್ಲಿಕ್ಕೆ ಪುನಃ ಯಾವ್ದು ಬೇಕಾಗ್ತದೆ ಅಂತ ಅವ್ರ ಬಾಯಿಂದ ಉತ್ತರ ಬರ್ತದೆ. ಸಾಕ್ಷಿಗೆ ಹೋಗ್ಬೇಕು, ಇನ್ನೊಂದು ಅನುಮಾನಕ್ಕೆ ಹೋಗೋದಿಲ್ಲ ಅವ್ರೀಗ. ಸಾಕ್ಷಿ ಹೇಳ್ತಾರಲ್ಲಿ. ಈಗ ಬ್ರಹ್ಮ ನಿವೃತ್ತಿ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನ ಸಮರ್ಥನೆ ಮಾಡ್ಲಿಕ್ಕೆ ಸತ್ಯಂ ಜ್ಞಾನಂ ಅನಂತಂ ಅನ್ನುವಂಥ ವೇದವಾಕ್ಯವನ್ನು ಬ್ರಹ್ಮನ ಅನಿವರ್ತತೆ ಇತಃ ಪೂರ್ವಂ ಅನಿವರ್ತತ್ವಾತ್ ಅನ್ನೋ ಅನುಮಾನವನ್ನ ಪ್ರಮಾಣ ಕೊಡ್ತಾ ಇರ್ತಾನೆ ನಮ್ಮ ಮುಂದವರು. ಆ ವಾಕ್ಯಕ್ಕೆ ಪ್ರಾಮಾಣ್ಯ ಯಾವುದರಿಂದ ಗೃಹೀತ ಆಯ್ತು? ಸಾಕ್ಷಿಣ ಇತ್ಯಂಗೀಕಾರೆ. ಅಲ್ಲಿಗೆ ಬಂತು ಪಾಯಿಂಟ್. ಅವರು ಮತ್ತೊಂದು ಅನುಮಾನ, ಮತ್ತೊಂದು ವಾಕ್ಯ, ಹಂಗ ವೇದವಾಕ್ಯಕ್ಕೆ ಹಂಗ ಬೆಳೆಸ್ಲಿಕ್ಕೆ ಬರಲ್ಲ. ವೇದವಾಕ್ಯಕ್ಕೆ ಮತ್ತೊಂದು ವಾಕ್ಯದಿಂದ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳಿಕ್ ಬರಲ್ಲ. ವೇದವಾಕ್ಯಕ್ಕೆ ಎಲ್ಲಿಗೆ ತಗೊಂಡು ಹೋಗ್ಬೇಕು? ಸಾಕ್ಷಿಗೆ ಮುಟ್ಟಿಸ್ಬೇಕು. ಅವಾಗ ಅದಕ್ಕೆ ಮುಂದೆ ಕೊಟ್ರು ಸಾಕ್ಷಿಣ ಇತ್ಯಂಗೀಕಾರೆ. ಸಾಕ್ಷಿಯಿಂದ ಪ್ರಾಮಾಣ್ಯ ಗ್ರಹಣ ಆಗಿದೆ ಅಂತ ಒಂದು ವೇಳೆ ನೀವೇ ಒಪ್ಪಿಕೊಂಡ್ರೆ ಜ್ಞಾನ ಅನ್ನೋದು ಸಾಕ್ಷಿಯಿಂದ ವೇದ್ಯ ಆಗ್ಬೇಕಲ್ವಾ? ಜ್ಞಾನ ಸಾಕ್ಷಿಯಿಂದ ವೇದ್ಯ ಆಯ್ತು ಅನ್ನೋ ಕಾರಣಕ್ಕೆ ಪ್ರಾಮಾಣ್ಯಂ ಸ್ವತಃ ಅನ್ನುವಂತ ನಿಮ್ ವಾದ ಬಿದ್ದು ಹೋಗ್ತದ. ಅವರಲ್ಲಿಯೂ ಕೂಡ ಪ್ರಾಮಾಣ್ಯಂ ಸ್ವತಃ ಅಂತಿದೆ ಆಕ್ಚುಲಿ.
ಈಗ ಪ್ರಾಮಾಣ್ಯ ಸ್ವತಸ್ಥ ಹೋಯ್ತು, ಪ್ರಾಮಾಣ್ಯ ಪರತಃ ಅಂತ ಆಯ್ತು ಅವಾಗ. ನೋಡಿ, ಅವ್ರ ಮೂಲ ಸಿದ್ಧಾಂತಕ್ಕೆ ಅಪಸಿದ್ಧಾಂತ ದೋಷ ಕೊಟ್ಟರು. ನೋಡಿ, ಪರತಃ ಪ್ರಾಮಾಣ್ಯ ಗ್ರಹಾಪತ್ಯ, ಯಾಕಂದ್ರೆ ವೇದದಿಂದ ಗೃಹೀತವಾದಂತಹ ವಿಷಯದಲ್ಲಿ ವೇದವಾಕ್ಯಕ್ಕೂ ಸಾಕ್ಷಿಯಿಂದಲೇ ಪ್ರಾಮಾಣ್ಯ ಗ್ರಹ ಆಗಬೇಕು ಅಂತಾಗಿಬಿಟ್ರೆ ವೇದಜನ್ಯ ಜ್ಞಾನಕ್ಕೂ ಕೂಡ ಪ್ರಾಮಾಣ್ಯ ಪರತಃ ಅಂತ ಆಯ್ತೋ ಇಲ್ಲ ಅವಾಗ. ಆ ದೋಷ ಕೊಡಬೇಕಾಗಿದೆ. ಅದಕ್ಕೆ ತತ್ ಪ್ರಾಮಾಣ್ಯಂಚ ಸಾಕ್ಷಿತಃ ಅಂತ ಕೊಟ್ರಂತೆ. ಇದು ಒಂದು ದೋಷ, ಇದು ಹೊಸ ದೋಷ, ಇದು ಒಂದು. ಅಥವಾ ಇನ್ನೊಂದು ರೀತಿ ಮಾತನಾಡಿದ್ರು, ಯದಿವ ಇಲ್ಲ ವಾದ ಮಾಡುವಾಗ ಹಿಂಗೂ ಒಮ್ಮೆ ಟ್ವಿಸ್ಟ್ ಆಗ್ತಿರ್ತಾರೆ. ಏನಂದ್ರೆ, ಯದಿವಾ ಆಕಸ್ಮಿಕೋತ್ತರ ಕ್ಷಣೆ ಪ್ರಳಯ ಶಂಕಾಪಾದನೆ ವಾಕ್ಯಾನುಮಾನಿತ ಪರಮೇಶ್ವರ ಇಚ್ಛಾಜನೈವ. ನೀವೇನು ಆಪಾದನೆ ಮಾಡಿದ್ರೆ ಅವ್ರ ಮೇಲೆ? ಅಲ್ಲಲ್ಲ, ಪ್ರಪಂಚ ಪ್ರಳಯ ಆಕಸ್ಮಿಕವಾಗ್ಲಿ ಅಂತಂದ್ರು ಭಗವತ್ಪಾದರು. ಆಪಾದನೆ ಮಾಡಿದ್ರು ಅವ್ರ ಮೇಲೆ. ಪ್ರಪಂಚ ಪ್ರಳಯ ಏನಾಗಿ ಬಿಡ್ಲಿ ಅಂದ್ರೆ ಆಕಸ್ಮಿಕ ಪ್ರಳಯ ಅಂತ ಆಗಿಬಿಡ್ಲಿ. ಯಾಕಂದ್ರೆ ಹೆಂಗಿದ್ರು ಸಾಕ್ಷಿ ತಾತ್ಕಾಲಿಕ ಪ್ರಾಮಾಣ್ಯವನ್ನಷ್ಟೇ ತಾನೇ ಗ್ರಹಿಸ್ತಿರ್ತದೆ. ಆದ್ರಿಂದ ಹಾಗಾದ್ರೆ ಪ್ರಪಂಚವನ್ನು ಗ್ರಹಿಸುವ ಜ್ಞಾನದಲ್ಲಿಯೂ ಪ್ರಾಮಾಣ್ಯವನ್ನ ಆತ್ಯಂತಿಕವಾದದ್ದನ್ನ ಸಾಕ್ಷಿ ಗ್ರಹಿಸೇ ಇಲ್ಲ ಅಂತ ಆದ್ಮೇಲೆ ಯಾಕಪ್ಪ ಪ್ರಪಂಚ ಪ್ರಳಯ ಆಕಸ್ಮಿಕವಾಗಿ ಉತ್ತರ ಕ್ಷಣದಲ್ಲಿ ಆಗ್ಬಾರ್ದು ಅಂತ ನಾವು ಅವ್ರ ಮೇಲೆ ಆಪಾದನೆ ಮಾಡಿದ್ವಿ ತಾನೆ. ಈ ಆಪಾದನೆಗೆ ಅವ್ರೇನು ಉತ್ತರ ಕೊಟ್ಟರು ಗೊತ್ತೇನು? ಬುದ್ಧಿವಂತಿಕೆಯ ಉತ್ತರ. ನೀವು ಹಂಗ ಆಪಾದನೆ ಮಾಡ್ಲಿಕ್ಕೆ ಪರಮೇಶ್ವರ ಇಚ್ಛಾದಿಂದ, ಅದಕ್ಕೂ ವಾಕ್ಯಾನುಮಾದಿತ ಅಂತ ಹೇಳಿ. ವಾಕ್ಯಾನುಮಾದಿತ ಅಂದ್ರೆ ಅವಾಗ ಏನರ್ಥ ಅಂದ್ರೆ ಪರಮೇಶ್ವರ ಇಚ್ಛಾದಿನ ಅಂತ ಅರ್ಥ ಅವಾಗ. ಅಂದ್ರೆ ಪರಮೇಶ್ವರನ ಇಚ್ಛಾದಿಗಳ ಮೂಲಕವಾಗೇನೆ ಪ್ರಪಂಚಕ್ಕೆ ಪ್ರಳಯವಾಗೋದು ಅನ್ನೋದು ನಮಗೆ ನಿಶ್ಚಯ ಮಾಡ್ಕೊಂಡಿರ್ತೀವಿ. ಆದ್ರಿಂದ ನೀವು ಉತ್ತರ ಕ್ಷಣದಲ್ಲಿ ಆಗಲಿ ಅಂತ ಆಪಾದನೆ ಮಾಡಬೇಡ್ರಿ, ಪರಮೇಶ್ವರನ ಇಚ್ಛಾ ಇಲ್ಲದೆ ಇರೋದ್ರಿಂದ ಆಗಿಲ್ಲ ಅಂತ ಉತ್ತರ ಇದೆ ಇದಕ್ಕೆ ಅಂತಂದ್ರು ಅವ್ರು ನಮಗೆ. ಈ ಕಾನ್ಸೆಪ್ಟ್ ಏನ್ ಹೇಳಿದ್ರೆ, ವಾಕ್ಯಾನುಮಾನದಿಂದ ಪರಮೇಶ್ವರನ ಇಚ್ಛಾವನ್ನ ಸಿದ್ಧಪಡಿಸ್ಕೊಂಡು ಪರಮೇಶ್ವರನ ಇಚ್ಛಾದಿಂದಲೇ ಪ್ರಳಯವಾಗ್ತದೆ ಅಂತನ್ನೋ ಕಾನ್ಸೆಪ್ಟ್ ಸಾಧನೆ ಮಾಡ್ಬೇಕಾದ್ರೂ ವಾಕ್ಯಾನುಮಾನ ಹೇಳ್ಬೇಕಾ ನಮಗೆ? ಆ ವಾಕ್ಯಾನುಮಾನದ ಪ್ರಾಮಾಣ್ಯವನ್ನು ಯಾವ್ದು ಗ್ರಹಿಸ್ತ ಹೇಳ್ರಿ ಅಂತ ಕೇಳ್ತಿದ್ದಾರೆ. ಮತ್ತೆ ಅಲ್ಲಿಯೂ ಅಲ್ಲಿಯೂ ಸಾಕ್ಷಿನ ಏನ್ಬೇಕಾ? ಮತ್ತೆ ಪರತಃ ಪ್ರಾಮಾಣ್ಯಾಪತ್ಯೆ ಎರಡಾಯ್ತಾ? ಮೂರನೇದು ನೋಡಿ, ಯದಿಚ ವಾಕ್ಯಾನುಮಾದಿತ ಸಂಸಾರ ನಿವೃತ್ತಿ ಸ್ಯಾದಿತಿ ವದೇತ್. ಇದು ಮತ್ತೊಂದು ಹೇಳಿತ್ತು. ಇದು ನೋಡಿ, ಯಾವ ವಾಕ್ಯಾನುಮಾನದಿಂದಲೇನೆ ಸಂಸಾರ ನಿವೃತ್ತಿ ಆಗೋದು ಅಂತನ್ನೋ ನಿಮ್ಮ ಅಭಿಪ್ರಾಯವನ್ನು ಯಾವಾಗಲೂ ಇಟ್ಕೊಂಡು ಹೊರಟ್ರಿ ಅಂತಾದ್ರೆ ನಾವು ಮೊದಲು ಕೇಳೋ ಪ್ರಶ್ನೆನೇ ಅದು. ವಾಕ್ಯಾನುಮಾದಿಗಳಿಗೆ ಪ್ರಾಮಾಣ್ಯ ಯಾವುದರಿಂದ ನಿಶ್ಚಯ ಮಾಡ್ತೀರಿ? ವಾಕ್ಯಕ್ಕೂ ಅನುಮಾನಕ್ಕೂ ಪ್ರಾಮಾಣ್ಯ ಯಾವುದರಿಂದ ನಿಶ್ಚಯ ಮಾಡ್ತೀರಿ ಹೇಳಿ. ಸಾಕ್ಷಿ ಬಿಟ್ಟು ಬೇರೆ ಹೇಳಕ್ ಬರಲ್ಲ. ನಿಮ್ ಪ್ರಕಾರ ಸಾಕ್ಷಿಯಿಂದ ಅಂತ ಅಂದ್ಬಿಟ್ರೆ ಪ್ರಾಮಾಣ್ಯ ಪರತಃ ಅಂತ ಆಗ್ಬಿಡ್ತದೆ, ನಿಮ್ ಸಿದ್ಧಾಂತಕ್ಕೆ ವಿರುದ್ಧ ಆಗ್ಬಿಡ್ತದೆ ಅಂತ ಅವ್ರ ಮೇಲೆ ಆಪಾದನೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಆಧ್ಯಾತ್ಮಿಕ ಪ್ರಾಮಾಣ್ಯ ಅಲ್ಲ ಅಂತ ಏನೋ ಹೇಳಕ್ ಹೋಗ್ತಾರೆ. ಆ ವಿಷಯ ಮುಗಿದೋಗಿದೆ ಈಗ, ಅದಕ್ಕೆ ದೋಷ ಕೊಟ್ಟಿಲ್ಲ, ಅದನ್ನ ಇಟ್ಟುಕೊಂಡು ಅದ್ರ ಮೇಲೆ ದೋಷ ಕೊಟ್ರು. ಆಯ್ತಾ? ಇದು ಒಂದು ವಿಷಯ. ಮುಂದಂದ್ರು ತತ ಕಿಮಿತಿ ಚೇತ್. ಆಯ್ತ್ರಪ್ಪ, ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದು ಈಗ ಬರ್ತದೆ. ಈಗ ಆಯ್ತ್ರಪ್ಪ, ಸಾಕ್ಷಿಯಿಂದಲೇ ಅಲ್ಲೂ ಗ್ರಹಿತ ಆಗ್ತದೆ ಅಂತ ಇಟ್ಕೊಂಡ ಮುಂದೇನೀಗ ಅಂತಂದ್ರ ಅವ್ರೆ ನೋಡಿ, ತತ ಕಿಮಿತಿ ಚೇತ್ ಮುಂದೆ ಉತ್ತರ ಅದಕ್ಕೆ ಟೀಕಾರಾಯರು ಸ್ಪಷ್ಟಪಡಿಸ್ತಾರೆ. ಹಾಗಾದ್ರೆ ಎಲ್ಲಿಗೆ ಬಂದು ಕೂಡ್ತು ಅಂದ್ರೆ, ಸಾಕ್ಷಿ ಕಿಂ ಬ್ರಹ್ಮ ಸತ್ಯತ್ವಾದಿ ಪ್ರತಿಪಾದಕಾನಾಂ ವಾಕ್ಯಾನಾಂ ಪ್ರಾಮಾಣ್ಯಂ ತಾತ್ಕಾಲಿಕಮೇವ ಗೃಹಾತಿ ಕಿಂ ವಾ ಆತ್ಯಂತಿಕಂ. ಹೇಳಿ ಉತ್ತರ ಹೇಳಿ ಈಗ ಅಂತ. ಅಂದ್ರೆ ಸಾಕ್ಷಿಯು ಬ್ರಹ್ಮ ಸತ್ಯತ್ವವನ್ನು ಪ್ರತಿಪಾದಿಸುವ ವಾಕ್ಯಗಳು ಅಂತ ನೀವು ಕೋಟ್ ಮಾಡ್ತೀರಲ್ಲ, ನೀವೇ ಬ್ರಹ್ಮನ ಸತ್ಯ ಅಂತ ನಿರೂಪಿಸುವವರು. ಹಾಗಾದ್ರೆ ಸತ್ಯತ್ವವನ್ನು ಪ್ರೂವ್ ಮಾಡ್ಲಿಕ್ಕೆ ಅಂತ ವಾಕ್ಯಗಳನ್ನು ಹೇಳ್ಬೇಕು ತಾನೆ ನಮಗೆ ನೀವು. ಆ ವಾಕ್ಯಗಳಲ್ಲಿಯೂ ಪ್ರಾಮಾಣ್ಯವನ್ನು ಗ್ರಹಿಸ್ಬೇಕಲ್ವಾ? ಯಾವ್ದಾದ್ರು ಒಂದು ಆ ವಾಕ್ಯದಲ್ಲಿ ಪ್ರಾಮಾಣ್ಯ ಗ್ರಹಣ ಆಗೋದು ಬೇಡವಾ? ಆಗಬೇಕು ಅಂತಾದ್ರೆ ಆ ವಾಕ್ಯಗತ ಪ್ರಾಮಾಣ್ಯವನ್ನ ಸಾಕ್ಷಿ ಗ್ರಹಿಸುವಾಗ ತಾತ್ಕಾಲಿಕವಾದದ್ದನ್ನು ಗ್ರಹಿಸಿರ್ತದೋ ಆತ್ಯಂತಿಕವಾದದ್ದನ್ನು ಗ್ರಹಿಸ್ತದೋ ಹೇಳಿ. ನೋಡಿ, ಅಲ್ಲಿ ವಿಕಲ್ಪ ಮಾಡಿದ್ದಾರೆ, ಬೇಕಂತಲಿ ವಿಕಲ್ಪ ಮಾಡಿದ್ದಾರೆ ಜಯತೀರ್ಥ ಅವ್ರ ಬಾಯಲ್ಲಿ ಉತ್ತರ ತರಿಸ್ಲಿಕ್ಕೆ. ನೋಡಿ, ಸಾಕ್ಷಿ ಕಿಂ ಬ್ರಹ್ಮ ಸತ್ಯತ್ವ ಪ್ರತಿಪಾದಕಾನಾಂ ವಾಕ್ಯಾನಾಂ ಪ್ರಾಮಾಣ್ಯಂ ತಾತ್ಕಾಲಿಕಮೇವ ಗೃಹಾತಿ ಕಿಂ ವಾ ಆತ್ಯಂತಿಕಂ
ಅಂತ ಎರಡು ವಿಕಲ್ಪ. ಅದರಲ್ಲಿ ಆದ್ಯೆ ಅಲ್ಲಿಯೂ ಕೂಡ ತಾತ್ಕಾಲಿಕ ಪ್ರಾಮಾಣ್ಯವನ್ನೇ ಗ್ರಹಿಸ್ತದ ಸಾಕ್ಷಿ ಅಂತ ಇಟ್ಟುಕೊಂಡ್ರೆ ಆದ್ಯೆ ನ ತೇನ ಬ್ರಹ್ಮ ಅಬಾಧ್ಯತ್ವಾದಿ ಸಿದ್ಧಿ ಇತಿ ನ ಉಕ್ತ ಶಂಕಾ ನಿವೃತ್ತಿ. ಆದ್ಯೆ ಅಂದ್ರೆ ತಾತ್ಕಾಲಿಕವಾದದ್ದನ್ನೇ, ಬ್ರಹ್ಮಸತ್ಯತಾ ಪ್ರತಿಪಾದಕ ವಾಕ್ಯದಲ್ಲಿಯೂ ಪ್ರಾಮಾಣ್ಯವನ್ನು ಸಾಕ್ಷಿ ತಾತ್ಕಾಲಿಕವಾದದ್ದನ್ನೇ ಗ್ರಹಿಸ್ತದೆ ಅಂತ ಒಂದು ವೇಳೆ ಮೊದಲನೇ ವಿಕಲ್ಪ ಇಟ್ಕೊಂಡು ಬಿಟ್ರೆ ಸಮಸ್ಯೆ ಏನಾಯ್ತು ಅಂತ ಸುಲಭ ಗೊತ್ತಾಯ್ತೋ ಇಲ್ಲೋ. ಬ್ರಹ್ಮ ನ ತೇನ ಬ್ರಹ್ಮ ಅಬಾಧ್ಯತ್ವ ಸಿದ್ಧಿ. ಹಾಗಾದ್ರೆ ಬ್ರಹ್ಮ ಅಬಾಧ್ಯ ಅನ್ನೋದು ಸಿದ್ಧ ಆಗಲೇ ಇಲ್ಲ. ಯಾಕಂದ್ರೆ ಬ್ರಹ್ಮ ಅಬಾಧ್ಯ ಅಂತ ಸಿದ್ಧ ಆಗಲೇ ಇಲ್ಲ. ಯಾಕಂದ್ರೆ ಸಾಕ್ಷಿ ಬ್ರಹ್ಮ ಸತ್ಯತಾ ಪ್ರತಿಪಾದಕ ವಾಕ್ಯಗಳಿಗೂ ಕೂಡ ತಾತ್ಕಾಲಿಕ ಪ್ರಾಮಾಣ್ಯವನ್ನಷ್ಟೇ ಗ್ರಾಸ್ಪ ಮಾಡಿದೆ ಅಂತ ಅನ್ನೋ ಪಕ್ಷ ತಾನೇ ಇದು. ಹಾಗಾದ್ರೆ ನ ಉಕ್ತ ಶಂಕಾ ಅನಿವೃತ್ತಿ ಅಂದ್ರೆ ನ ಉಕ್ತ ಶಂಕಾ ನಿವೃತ್ತಿ ಅಂದ್ರೆ ಏನು? ಬ್ರಹ್ಮ ನಿವೃತ್ತಿ ಆಗ್ಬೇಕಾದೀತು ಅನ್ನುವಂತ ನಾವು ಮಾಡಿದ ಹಿಂದಿನ ಶಂಕೆಗೆ ಈಗ ಉತ್ತರ ಕೊಡ್ಲಿಕ್ಕೆ ಬರಲೇ ಇಲ್ಲ ಅವರಿಗೆ ಅಂತ ಆಯ್ತು. ಅವಾಗ ಅಂದಾಜಾಯ್ತಾ? ಸ್ಪಷ್ಟ ಗೊತ್ತಾಗ್ತಾ ಇದೆನಾ? ದ್ವಿತೀಯ ಎರಡನೇ ವಿಕಲ್ಪ, ಇಲ್ಲ ಸಾಕ್ಷಿಯು ಬ್ರಹ್ಮ ಸತ್ಯತಾ ಪ್ರತಿಪಾದಕ ವಾಕ್ಯಗಳಿಗೆಲ್ಲ ಆತ್ಯಂತಿಕ ಪ್ರಾಮಾಣ್ಯವನ್ನೇ ಗ್ರಹಿಸಿರ್ತದೆ ಅಂತ ಅನ್ಬೇಕು ಅವರು. ಇದು ಎರಡನೇ ವಿಕಲ್ಪ ತಾನೆ. ಅವಾಗ ಮತ್ತೆ ಮುಂದೆ ಅನುವ್ಯಾಖ್ಯಾನ ಬಂತು. ಹಾಗಾದ್ರೆ ಸಾಕ್ಷಿ ಬ್ರಹ್ಮ ಸತ್ಯತಾಗ್ರಾಹಿಯಾದ ವಸ್ತು ವಾಕ್ಯಗಳಿಗೆ ಆತ್ಯಂತಿಕ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಅಂತ ಹೇಳೋದಾದ್ರೆ ಪ್ರಪಂಚ ಸತ್ಯತಾಗ್ರಾಹಿಯಾದಂತಹ ಪ್ರತ್ಯಕ್ಷಾದಿಗಳ ಪ್ರಾಮಾಣ್ಯವನ್ನು ಆತ್ಯಂತಿಕವಾದದ್ದನ್ನೇ ಸಾಕ್ಷಿ ಯಾಕೆ ಗ್ರಹಿಸಿಲ್ಲ ಅಲ್ವಾ? ಹಾ, ನೋಡಿ ಹೇಳ್ತಾರೆ, ತತ್ ಪ್ರಾಮಾಣ್ಯಂ ಯಥಾ ಸಾಕ್ಷಿ ಸ್ಥಾಪಯತ್ತೇವ ಮೇವಹಿ. ಹೇಳ್ಬೇಕು, ಪ್ರಾಮಾಣ್ಯಂ ಯಥಾ ಸಾಕ್ಷಿ ಯಥಾಯತ್ವಮೇವಹಿ ಸರ್ವಕಾಲೇಷ್ವಪಿ ಸ್ಥೈರ್ಯಾತ್ ವ್ಯಭಿಚಾರಮಪೋಹ್ಯ ಚ. ಸರ್ವಕಾಲೇಷ್ವಪಿ ಸ್ಥೈರ್ಯಾತ್ ವ್ಯಭಿಚಾರಮಪೋಹ್ಯ ಚ. ಏವಮಕ್ಷಜ ಮಾನತ್ವ ಸಿದ್ಧಾಂ ವಿಶ್ವಸ್ಯ ಸತ್ಯತಾಂ. ಕಿಮಿತಿ ಸ್ಥಾಪಯೇನ್ನಾಯಂ. ಇಷ್ಟು ತತ್ ಪ್ರಾಮಾಣ್ಯಂ ಯಥಾ ಸಾಕ್ಷಿ ಸ್ಥಾಪಯತ್ತೇವ ಮೇವಹಿ ಸರ್ವಕಾಲೇಷ್ವಪಿ ಸ್ಥೈರ್ಯಾದ್ ವ್ಯಭಿಚಾರಮಪೋಹ್ಯ ಚ. ಏವಮಕ್ಷಜಮಾನತ್ವ ಸಿದ್ಧಾಂ ವಿಶ್ವಸ್ಯ ಸತ್ಯತಾಂ ಕಿಮಿತಿ ಸ್ಥಾಪಯೇನ್ನಾಯಂ. ನೋಡ್ರಿ, ಆ ಅನುವ್ಯಾಖ್ಯಾನದಲ್ಲಿ ಎಷ್ಟು ವಜನ್ ಇದೆ, ಎಷ್ಟು ಅದ್ಭುತವಾಗಿ ಹೇಳಿದ. ನಿಮ್ಮ ಬಾಯಲ್ಲೇ ಬಂತ ಬ್ರಹ್ಮ ಸತ್ಯತಾ ವಿಷಯಕವಾದಂತಹ ವಾಕ್ಯಗಳಿಗೆ ಪ್ರಾಮಾಣ್ಯವನ್ನು ಸಾಕ್ಷಿ ಆತ್ಯಂತಿಕವಾದ ಪ್ರಾಮಾಣ್ಯವನ್ನೇ ಗ್ರಹಿಸ್ತದೆ ಅಂತ. ಹಾಗಾದ್ರೆ ಅದೇ ಸಾಕ್ಷಿ ಪ್ರಪಂಚ ಸತ್ಯತಾಗ್ರಾಹಿ ಪ್ರತ್ಯಕ್ಷಾದಿ ಪ್ರಮಾಣಗತ ಪ್ರಾಮಾಣ್ಯವನ್ನು ಕೂಡ ಆತ್ಯಂತಿಕವನ್ನು ಸಾಧಿಸಲಿಕ್ಕೆ ಕೊಡುವ ವಾಕ್ಯಗಳಲ್ಲಿ ಸಾಕ್ಷಿ ಆತ್ಯಂತಿಕ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಅಂತ ಹೇಳಿದ್ರಿಂದ ಬ್ರಹ್ಮನ ಸತ್ಯತ್ವ ಬ್ರಹ್ಮನ ಅಬಾಧ್ಯತ್ವವನ್ನು ಹೇಗೆ ದೃಢ ಮಾಡ್ತಿರೋ ಹಾಗೇನೆ ಪ್ರತ್ಯಕ್ಷಾದಿಗಳು ಕೂಡ ಪ್ರಪಂಚವನ್ನ ಸತ್ಯ ಅಂತ ಗ್ರಹಿಸುವಾಗಲೇ ಅದೇ ಸಾಕ್ಷಿ ಆ ಪ್ರಪಂಚ ಸತ್ಯತಾಗ್ರಾಹಿ ಪ್ರತ್ಯಕ್ಷಾದಿಗಳ ಪ್ರಾಮಾಣ್ಯವನ್ನು ಕೂಡ ಆತ್ಯಂತಿಕವಾದದ್ದನ್ನೇ ಗ್ರಹಿಸಿದ್ರಿಂದ ಪ್ರಪಂಚಕ್ಕೆ ಸತ್ಯತ್ವ ಸ್ಥಾಪನೆ ಮಾಡಿದಂಗ ಆಗಲ್ವೇ? ಅರ್ಥ ಗೊತ್ತಾಯ್ತಾ ಏನ್ ಹೇಳಿದೆ ಅಂತ? ಏನು ಅಂದ್ರೆ ಬ್ರಹ್ಮನನ್ನ ಸತ್ಯ ಅಂತ ಸಾಧನೆ ಮಾಡುವಾಗ ಸತ್ಯತಾಗ್ರಾಹಿಯಾದ ವಾಕ್ಯಗಳಲ್ಲಿ ಪ್ರಾಮಾಣ್ಯವನ್ನ ಸಾಕ್ಷಿ ಆತ್ಯಂತಿಕವಾದದ್ದನ್ನು ಗ್ರಹಿಸ್ತದೆ ಅಂತ ಅವರು ಒಪ್ಪಿಕೊಂಡ್ರು. ಆದ್ರಿಂದ ಬ್ರಹ್ಮ ಅಬಾಧ್ಯ, ಬ್ರಹ್ಮ ಸತ್ಯ ಅನ್ನೋದು ಪ್ರೂವ್ ಆಯ್ತು ಅವರ ಪ್ರಕಾರ. ಹಾಗಾದ್ರೆ ನಾವು ಕೇಳಿದ್ವಿ, ಪ್ರತ್ಯಕ್ಷಾದಿಗಳೂ ಕೂಡ ಪ್ರಪಂಚ ಸತ್ಯತಾಗ್ರಾಹಿಯಾದ ಈ ಪ್ರತ್ಯಕ್ಷಾದಿಗಳು ಕೂಡ
ಸಾಕ್ಷಿಯಿಂದ ಗ್ರಹಿಸಲ್ಪಡುವಾಗಲೇ ಆತ್ಯಂತಿಕ ಪ್ರಾಮಾಣ್ಯವೇ ಗ್ರಹಿಸಲ್ಪಟ್ಟಿರ್ತದೆ. ಆದ್ದರಿಂದ ಬ್ರಹ್ಮನಿಗೆ ಹೇಗೆ ಸತ್ಯತ್ವವೋ ಪ್ರಪಂಚಕ್ಕೂ ಕೂಡ ಸತ್ಯತ್ವವನ್ನು ಹಾಗೆ ಸತ್ಯತ್ವ ಸ್ಥಾಪನೆ ಮಾಡಿದಂತಾಯ್ತಲ್ಲ. ಎರಡೂ ಕಡೆಯಲ್ಲಿ ಸಾಕ್ಷಿ ಕಾಮನ್ ಇರ್ಬೇಕಲ್ವಾ? ಬ್ರಹ್ಮ ಸತ್ಯತಾಗ್ರಾಹಿಯಾದ ವಾಕ್ಯಗಳ ಪ್ರಾಮಾಣ್ಯವನ್ನು ಗ್ರಹಿಸುವ ಸಾಕ್ಷಿನೇ ತಾನೇ ಪ್ರಪಂಚ ಸತ್ಯತಾಗ್ರಾಹಿ ಪ್ರತ್ಯಕ್ಷಗತ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ. ಪ್ರಾಮಾಣ್ಯಂ ಸ್ವತಃ ಅಂತ ಇಟ್ಟುಕೊಂಡಂತಹ ಸಿದ್ಧಾಂತ ಇಬ್ಬರದು. ಏವಂಚ ಬ್ರಹ್ಮ ಸತ್ಯತಾಗ್ರಾಹಿ ವಾಕ್ಯಗಳಿಗೆ ಪ್ರಾಮಾಣ್ಯವನ್ನ ಗ್ರಹಿಸುವಂತಹ ಸಾಕ್ಷಿ ಪ್ರಪಂಚ ಸತ್ಯತಾಗ್ರಾಹಿ ಪ್ರತ್ಯಕ್ಷಾದಿಗಳ ಪ್ರಾಮಾಣ್ಯವನ್ನು ಆತ್ಯಂತಿಕವಾಗಿ ಗ್ರಹಿಸಿರ್ತದೆ ಅಂತ ಹೇಳೋದರಲ್ಲಿ ಏನ್ ತಪ್ಪಿದೆ? ಅರ್ಥ ಆಯ್ತಾ? ಸತ್ಯತ್ವನು ಅತ್ಯಂತಿಕ ಪ್ರಮಾಣದಿಂದ ಗ್ರಹಿಸಿದಂತೆ ಒಪ್ಪಲೇಬೇಕು ಅಲ್ವಾ? ಹಾಗಾದ್ರೆ ಬ್ರಹ್ಮ ಹೇಗ ಅಬಾಧನೋ ಅಬಾಧ್ಯನೋ ಪ್ರಪಂಚವೂ ಕೂಡ ಪ್ರಪಂಚ ತತ್ ಪ್ರಾಮಾಣ್ಯಂ ಯಥಾ ಸಾಕ್ಷಿ ಸ್ಥಾಪಯತ್ತೇವ. ಅಂದ್ರರ್ಥ ಸರ್ವಕಾಲೇಶ್ವಪಿ. ಎಂಥ ಅದ್ಭುತವಾದ ಮಾತು! ಎಲ್ಲಾ ಕಾಲದಲ್ಲಿಯೂ ಕೂಡ ಅಬಾಧ್ಯ ಬ್ರಹ್ಮ ಅನ್ನೋದನ್ನ ಸಾಕ್ಷಿ ಪ್ರೂವ್ ಮಾಡ್ತದೆ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಅದೇ ರೀತಿ ಸಾಕ್ಷಿ ಪ್ರಪಂಚ ಪ್ರತ್ಯಕ್ಷಾದಿಗಳನ್ನು ಗ್ರಹಿಸುವಾಗಲೇ ಪ್ರಪಂಚವೂ ಕೂಡ ಸರ್ವಕಾಲಗಳಲ್ಲಿ ಅಬಾಧ್ಯ ಅನ್ನೋದನ್ನು ಸ್ಥಾಪನೆ ಮಾಡ್ತದೆ ಅಂತ ಹೇಳಬೇಕಾಗ್ತದಲ್ವಾ? ಸಾಕ್ಷಿ ಒಂದನ್ನು ಹೀಗ್ ಮಾಡ್ತದೆ ಒಂದನ್ನು ಹೀಗ್ ಮಾಡಲ್ಲ ಅಂತ ಹೇಳೋದ ಯಾರಾದ್ರೂ? ಇಲ್ಲಿ ತನಕ ಇಷ್ಟು ವಿಷಯ ಇಟ್ಕೊಂಡಿರೋ ಅನುವ್ಯಾಖ್ಯಾನದ ಇನ್ನೂ ಸ್ಪಷ್ಟವಾದ ಅರ್ಥ ನಾಳೆ ಹೇಳ್ತೀನಿ. ಆಯ್ತು.